lifted in my spirit listening to that worship and feeling the presence of God. ನಾ ಆರಾಧನೆಯಲ್ಲಿ ಭಾಗವಹಿಸಿ ದೇವರ ಪ್ರಸನ್ನತೆ ಅನುಭವಿಸಿದೆ, ದೇವರ ಆತ್ಮದಲ್ಲಿ ಉನ್ನತಕ್ಕೆ ಎದ್ದಿದ್ದೆ. Today morning we got up and our son was full in combative mode. ಬೆಳಗ್ಗೆ ನಾವು ಎದ್ದಾಗ ನನ್ನ ಮಗನು ಅನಾನುಕೂಲದ ಪರಿಸ್ಥಿತಿಯಲ್ಲಿದ್ದ. So we were very irritated actually on the way because he won't listen to us. ಯಾಕಂದ್ರೆ ಬರಬೇಕಾದ್ರೆ ತುಂಬಾ ಬೇಸರ ಆಗಿತ್ತು, ಯಾಕಂದ್ರೆ ಅವರು ನನ್ನ ಮಾತು ಕೇಳಲ್ಲ. But after the worship, ಆದ್ರೆ ಆರಾಧನೆ ನಂತರ I am rejuvenated. ನಾ ತಿರುಗಿ ಪುನರುತ್ತರಿಸಲ್ಪಟ್ಟಿದ್ದೀನಿ. So today, ಇವತ್ತು as we celebrate a special day, ನಾವು ಒಂದು ವಿಶೇಷವಾದ ದಿನವನ್ನು ಆಚರಣೆ ಮಾಡಬೇಕಾದ್ರೆ, what day is it? ಇವತ್ತು ಯಾವ ದಿನ? Today is International Women's Day. ಇವತ್ತು ಮಹಿಳಾ ವಿಶ್ವ ದಿನಾಚರಣೆಯ ಅಂಗವಾಗಿದೆ. So for everything there is a day. ಪ್ರತಿಯೊಂದಕ್ಕೂ ಒಂದು ದಿನ ಇದೆ. So what we do on this special days is we appreciate that specific celebration or that person or the event. ಈ ಒಂದು ವಿಶೇಷ ದಿನಗಳು ನಾವು ಏನ್ ಮಾಡ್ತೀವಿ ಅಂದ್ರೆ, ಸಾಧಾರಣವಾಗಿ ಆ ವಿಶೇಷ ವ್ಯಕ್ತಿಗಳನ್ನ ಇಲ್ಲ ಸಂದರ್ಭವನ್ನ ಆಚರಿಸುತ್ತೇವೆ, ಅಭಿನಯಿಸುತ್ತೇವೆ. When the new year comes, we welcome the new year, right? ಹೊಸ ವರ್ಷ ಬಂದಾಗ ಅದನ್ನು ನಾವು ಸ್ವೀಕರಿಸುತ್ತೇವೆ, ಸ್ವಾಗತಿಸುತ್ತೇವೆ. So today we are going to appreciate the women in our lives, and I promise you it is not for more than 2 to 3 minutes. ನಮ್ಮ ಜೀವನದಲ್ಲಿ ಎಲ್ಲಾ ಮಹಿಳೆಯರಿಗೆ, ಈ ಸಮಾಜದ ಎಲ್ಲಾ ಮಹಿಳೆಯರನ್ನು ನಾವು ಅಭಿನಯಿಸುತ್ತೇವೆ. ಇದು ಕೇವಲ 2-3 ನಿಮಿಷಗಳು ಮಾತ್ರ ಇರುತ್ತದೆ. Recently in our department, ರೀಸೆಂಟ್ ಆಗಿ ನಾವು ಕೆಲಸ ಮಾಡುವಂತ ಡಿಪಾರ್ಟ್ಮೆಂಟ್ ನಲ್ಲಿ the water bottle the housekeeping staff used to come and give us, the water started to taste little sour. ಈ ಕ್ಲೀನ್ ಮಾಡುವಂತ ಮಹಿಳೆಯರು ಬಂದು ಈ ನೀರು, ಕುಡಿಯುವ ನೀರನ್ನು ಇಡ್ತಾರಲ್ಲ, ಅದು ಸ್ವಲ್ಪ ಸಪ್ಪಗೆ ಇತ್ತು. So the thing is like everybody drank that water for almost 15 days without noticing that the water was not good in taste. ಅದು ನೀರು ಸ್ವಲ್ಪ ರುಚಿಕರವಾಗಿಲ್ಲ ಅಂತ ಗೊತ್ತಿಲ್ಲದೆ ಇದ್ರು ಎಲ್ಲರೂ ಒಂದು 15 ದಿನಗಳ ಕಾಲ ಆ ನೀರನ್ನ ಕುಡಿದಿದ್ದೆವು. But then there was a female who made a point and noted that there is some issue with the RO filter. ಅಲ್ಲಿ ಒಬ್ಬ ಸ್ತ್ರೀ ಇದ್ದರು, ಅವರು ಈ ಫಿಲ್ಟರ್ ನ ಬಗ್ಗೆ ಮಾಹಿತಿ ಕೊಡ, ಅಂದ್ರೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದ್ರು. So that is when the RO filter maintenance guy was called. ಈ ಫಿಲ್ಟರ್ ಅನ್ನು ಮೇಂಟೈನ್ ಮಾಡುವಂತ ವ್ಯಕ್ತಿಗಳನ್ನ ಕರೆದ್ರು. And then they rectified it. ಅವ್ರು ತಿರುಗಿ ಅದನ್ನ ಸಾಲ್ವ್ ಮಾಡಿದ್ರು. So if this woman wouldn't have been there, ಒಂದು ವೇಳೆ ಆ ಸ್ತ್ರೀಯಲ್ಲಿ ಇಲ್ಲದೆ ಇದ್ದಿದ್ರೆ everybody would be drinking sour water. ಎಲ್ಲರೂ ಅದೇ ನೀರನ್ನು ಕುಡಿತಾ ಇದ್ರು. And that is what the story is for our lives. ಅದೇ ನಮ್ಮ ಜೀವನಕ್ಕೆ ಒಂದು ಕಥೆಯಾಗಿದೆ. If we don't have a dedicated mother, ಒಂದು ವೇಳೆ ನಮ್ಮನ್ನ ನೋಡಿಕೊಳ್ಳುವಂತ ತಾಯಿ ಇಲ್ಲದೆ ಇರುವಾಗ, the one who pushes you, encourages you and holds you in everything in your life, ಎಲ್ಲಾ ವಿಷಯಗಳು ನಿಮ್ಮ ಜೀವನದಲ್ಲಿ ಎಲ್ಲಾ ವಿಷಯಗಳಲ್ಲಿ ನಿಮ್ಮನ್ನು ಪ್ರೋತ್ಸಾಹಿಸಿ ಮುಂದೆ ನಡೆಸುವಂತ ಒಂದು ತಾಯಿ ಇಲ್ಲದೆ ಇರುವಾಗ, and when the mother gives the son to the wife, ಒಂದು ವೇಳೆ ತಾಯಿ ಮಗನನ್ನ ಹೆಂಡತಿ ಕೊಟ್ಟಾಗ, when the wife is really taking care of you, making you tiffin box, taking care of each and everything small big for you, ನಿಮ್ಮ ಎಲ್ಲಾ ವಿಷಯಗಳನ್ನು ಹೆಂಡತಿ ಟಿಫಿನ್ ಕಟ್ಟೋದ್ರಿಂದ ಎಲ್ಲಾ ವಿಷಯಗಳನ್ನು ನೋಡ್ತಿರ್ಬೇಕಾದ್ರೆ, that is the importance that she facilitates each and everything for you so that you have a easy life. ನಾವು ಸುಲಭವಾಗಿ ಜೀವಿಸಲಿಕ್ಕೆ ಎಲ್ಲವನ್ನು ಅಳವಡಿಸಿಕೊಟ್ಟಿರುವುದು ಸ್ತ್ರೀ, ಅದೇ ವಿಶೇಷತೆ. And the same man, ಅದೇ ವ್ಯಕ್ತಿ, he gets the joy of life through his daughter. ಆತನ ಮಗಳ ಮುಖಾಂತರ ಜೀವನದಲ್ಲಿ ಸಂತೋಷವು ಸಿಗುತ್ತದೆ. And he does everything in his capacity for the daughter to do really good in her life. ತನ್ನ ಮಗಳು ಜೀವನದಲ್ಲಿ ಚೆನ್ನಾಗಿ ಮಾಡ್ಬೇಕಂತೇಳಿ ಶಕ್ತಿ ಸಾಮರ್ಥ್ಯಕ್ಕೆ ಮಿಂಚಿ ಎಲ್ಲವನ್ನು ಮಾಡ್ತಾನೆ. And meanwhile in the journey of life, ಅದೇ ಜೀವನದ ಯಾತ್ರೆಯಲ್ಲಿ many men come along and women come along and encourage each other to set a person's life in a certain way. ನಮ್ಮ ಜೀವನದಲ್ಲಿ ಅನೇಕ ಮಹಿಳೆಯರು, ಪುರುಷರು ಬರುತ್ತಾರೆ, ನಮ್ಮ ಜೀವನವನ್ನು ಸುಗಮವಾಗಿ ನಡೆಸಲಿಕ್ಕೆ, ಒಂದು ಸಾಧ್ಯ ರೀತಿಯಲ್ಲಿ ನಡೆಸಲಿಕ್ಕೆ ಅನುಕೂಲವಾಗಿರುತ್ತಾರೆ. Now there might be many days where the woman might really feel, oh, I am really tired and exhausted, I am not able to do everything. ಇವತ್ತು ಅನೇಕರ ಜೀವನದಲ್ಲಿ ಅನೇಕರು ಅನುಭವಿಸ್ತಾ ಇರಬಹುದು, ನಾನು ತುಂಬಾ ಸುಸ್ತೋಗಿದ್ದೇನೆ, ಬಹಳ ಕಷ್ಟವಾಗ್ತಾ ಇದೆ, ನಾ ಇಷ್ಟಗಳ ಕಾಲ ಇದೇ ಮಾಡ್ತಾ ಬಂದಿದ್ದೀನಿ ಅಂತೇಳಿ ಯೋಚನೆ ಮಾಡ್ತಾ ಇರಬಹುದು. Suddenly we start feeling exhausting. How can I manage everything? ನಾ ಎಲ್ಲವನ್ನ ಹೇಗೆ ನಿಭಾಯಿಸೋದು ಅಂತೇಳಿ ನಾನು ಎಲ್ಲ ಶಕ್ತಿ ಬಿಟ್ಟು ಹೋಗ್ತಾ ಇದೆ ಅಂತ ನಾವು ಕೆಲವೊಮ್ಮೆ ಅನ್ಕೋಬಹುದು. But that is when we need to remember that the joy of the Lord is my strength.
ಆವಾಗಲೇ ನಾವು ನೆನಪಿಟ್ಕೊಳ್ಬೇಕಾಗಿದೆ ಏನಂದ್ರೆ ದೇವರಲ್ಲಿ ಇರುವ ಸಂತೋಷವೇ ನಮ್ಮ ಶಕ್ತಿಯಾಗಿದೆ. It is not in your capacity to do everything. ಎಲ್ಲವನ್ನ ಮಾಡ್ಲಿಕ್ಕೆ ನಮ್ಮ ಬಲದಲ್ಲಿಲ್ಲ. It is not perfectionism that God seeks from you. ನಮ್ಮಲ್ಲಿ ದೇವರು ಬಯಸುವುದು ಈ ಸಾಮರ್ಥ್ಯವಲ್ಲ. But just like in Proverbs 31, ಜ್ಞಾನೋಕ್ತಿ 31ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟ ಪ್ರಕಾರ it is written that she was assured in her future because she relied on God. ಅವಳು ದೇವರ ಮೇಲೆ ಭರವಸೆ ಇಡದ ಕಾರಣ ಆತನ ಭವಿಷ್ಯವನ್ನು ದೇವರು ನಿಶ್ಚಯಿಸಿದ. And she was not anxious woman because her dependency came on God. ಅವಳು ದೇವರ ಮೇಲೆ ಭಾರವುಳ್ಳವರಾಗಿದ್ರು, ಅದಕ್ಕೆ ಚಿಂತೆ ಇರಲಿಲ್ಲ. Each day and every time you remember that you are not able to do it, ಪ್ರತಿ ಸಲ ನಾವು ಮಾಡದೇ ಇರುವ ಕಾರ್ಯಗಳನ್ನ ಯೋಚಿಸುವಾಗ turn from your strength to God's strength. ನಮ್ಮ ಬಲದಿಂದ ದೇವರ ಬಲದ ಕಡೆಗೆ ತಿರುಗಿಕೊಳ್ಬೇಕು. So this is the importance of women. ಇದು ಸ್ತ್ರೀಯರ ವಿಶೇಷತೆ. And also this is how when you are based on the foundation of God, ನಾವು ದೇವರ Astivara. ಅಸ್ತಿವಾರದ ಮೇಲೆ ನಿಂತಾಗ That is when the life and the task and every stage of life starts becoming easy. ಅವರ ಪ್ರತಿ ಜೀವನದ ಪ್ರತಿ ಹಂತವು ಸುಲಭವಾಗಿ ನಡೆಯುತ್ತದೆ. It doesn't become completely tension free, but it becomes bearable. ಅದು ಪೂರ್ತಿಯಾಗಿ ಚಿಂತೆ ಬಿಟ್ಟು ಹೋಗಲ್ಲ, ಬಟ್ ನಾವು ಅದನ್ನ ಹೊತ್ಕೊಂಡು ಹೋಗಬಹುದು. But meanwhile, during this journey, we appreciate each and every man who stands beside us in this journey. ನಮ್ಮ ಪ್ರಯಾಣದಲ್ಲಿ ನಮ್ಮ ಜೊತೆಗಿರುವ ಎಲ್ಲಾ ಪುರುಷರನ್ನು ನಾವು ಅಭಿನಂದಿಸ್ತಾ ಇರಬೇಕು. I will never forget my father who took that decision 20 years back, that even where people were still thinking that you don't need to educate a woman or a girl child because she is not going to give the salary to your house. ಹೆಣ್ಣು ಮಕ್ಕಳನ್ನ ನಾವು ವಿದ್ಯಾಭ್ಯಾಸ ಕೊಡಬಾರದು, ಶಿಕ್ಷಣ ಕೊಡಬಾರದು ಅಂತ ಇರುವಂತ ಸಂದರ್ಭಗಳಲ್ಲಿಯೂ, ಯಾಕಂದ್ರೆ ಅವ್ರು ಮದುವೆ ಆದ್ಮೇಲೆ ಆ ಸಂಬಳ ನಿಮಗೆ ಬರಲ್ಲ, ಅವರು ಗಂಡನಿಗೆ ಹೋಗುತ್ತೆ ಅಂತ ಸ್ಥಿತಿಗಳಲ್ಲಿಯೂ ನಮ್ಮ ತಂದೆ ನನ್ನನ್ನು ಪ್ರೋತ್ಸಾಹಿಸಿ ಓದ್ಲಿಕ್ಕೆ ನಡೆಸಿದ್ರು. ಅದಕ್ಕೆ ನಾನು ಅಭಿನಂದಿಸುತ್ತೇನೆ. He did everything in his capacity to do the best for me. ತನ್ನ ಸಾಮರ್ಥ್ಯ ಎಲ್ಲವನ್ನ ನನಗಾಗಿ ನಮ್ಮ ತಂದೆಯವರು ಮಾಡಿದ್ರು. And then now I have a loving husband who is a super support for everything for me. ಈಗ ನನ್ನ ನಿಜವಾಗ್ಲೂ ಪ್ರೀತಿಸುವ ಗಂಡ ಇದ್ದಾನೆ, ಎಲ್ಲಾ ವಿಷಯಗಳಲ್ಲೂ ನನ್ನ ಪ್ರೋತ್ಸಾಹಿಸ್ತಾ ಇದ್ದಾರೆ. And we are always sheltered under the care of pastors and so many male friends who really encourage us. ನಾವು ಅನೇಕ ಸಹೋದರರು ಹಾಗೆ ಸೇವಕರ ಅವರ ನೆರಳಲ್ಲಿ ನಾವು ಸುರಕ್ಷಿತವಾಗಿ ಇರಲಿಕ್ಕೆ ದೇವರು ಕೃಪೆ ಕೊಟ್ಟಿದ್ದಾನೆ. So God created us together, men and women, because He knew we both need each other. ದೇವರು ಪುರುಷರು ಮಹಿಳೆಯರಾಗಿ ದೇವರು ಸೃಷ್ಟಿ ಮಾಡಿದ್ದಾನೆ, ಯಾಕಂದ್ರೆ ದೇವರಿಗೆ ಗೊತ್ತು ಇಬ್ಬರಿಗೂ ಒಬ್ಬೊಬ್ಬರು ಬೇಕಾಗಿದ್ದಾರೆ ಅಂತ ಹೇಳಿ. So this is the part where I appreciate women and men together. ಸೊ ಈ ಸಂದರ್ಭವನ್ನು ತೆಗೆದುಕೊಂಡು ನಾನು ಪುರುಷರನ್ನು ಅದೇ ರೀತಿ ಮಹಿಳೆಯರನ್ನು ನಾನು ಶುಭಾಶಯ ತಿಳಿಸ್ತೇನೆ. So wishing you all a happy Women's Day. ಎಲ್ಲರಿಗೂ ವಿಶೇಷವಾಗಿ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತೇನೆ. And we thank all the support that we get from the men. ನಾವು ಪುರುಷರಿಂದ ಬರುವಂತ ಎಲ್ಲಾ ಸಹಾಯಕ್ಕೂ ಅವರನ್ನು ಅಭಿನಂದಿಸುತ್ತೇವೆ. Let us read Luke chapter 8. ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 43 to 48. 43ನೇ ವಚನದಿಂದ 48ನೇ ವಚನದವರೆಗೆ. And let us meditate on today's word of God. ಈ ವಾಕ್ಯದ ಮೇಲೆ ನಾವು ಧ್ಯಾನಿಸೋಣ. Somebody can read in Kannada or in English loudly. ಯಾರಾದರೂ ಕನ್ನಡ ಇಲ್ಲ ಇಂಗ್ಲಿಷ್ ಅಲ್ಲಿ ಓದ್ತೀರಾ? ಆಗ 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಆಕೆಯು ಒಬ್ಬರಿಂದಲೂ ಗುಣ ಹೊಂದಲಾರದೆ ಇದ್ದಳು. ಆಕೆಯು ಹಿಂದಿನಿಂದ ಬಂದು ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದಳು. ಮುಟ್ಟುತ್ತಲೇ ಆಕೆಗೆ ರಕ್ತ ಹರಿಯುವುದು ನಿಂತಿತು. ಆಗ ಯೇಸು ನನ್ನನ್ನು ಮುಟ್ಟಿದವರಾರು ಎಂದು ಕೇಳಿದನು. ಎಲ್ಲರೂ ನಾನಲ್ಲ ಅನ್ನಲು ಪೇತ್ರನು, ಗುರುವೇ, ಎಷ್ಟೋ ಜನರು ನಿನ್ನನ್ನು ಒತ್ತೊತ್ತಿ ಮೈ ಮೇಲೆ ಬೀಳುತ್ತಿದ್ದಾರಲ್ಲ ಅಂದನು. ಆದರೆ ಯೇಸು, ಯಾರೋ ಒಬ್ಬರು ನನ್ನನ್ನು ಮುಟ್ಟಿದರು, ನನ್ನಿಂದ ಶಕ್ತಿಯು ಹೊರಟಿತೆಂಬುದು ನನಗೆ ಗೊತ್ತಾಯಿತು ಅಂದಾಗ ಆ ಹೆಂಗಸು ತಾನು ಮರೆಯಾಗಿಲ್ಲವೆಂತ ತಿಳಿದು ನಡುಗುತ್ತಾ ಬಂದು ಆತನಿಗೆ ಅಡ್ಡ ಬಿದ್ದು ತಾನು ಇಂಥ ಕಾರಣದಿಂದ ಈತನನ್ನು ಮುಟ್ಟಿದೆನೆಂತಲೂ ಮುಟ್ಟಿದ ಕೂಡಲೇ ತನಗೆ ವಾಸಿಯಾಯಿತೆಂತಲೂ ಎಲ್ಲಾ ಜನರ ಮುಂದೆ ತಿಳಿಸಿದಳು. So here we see a woman who is troubled and she has a big problem. ಇಲ್ಲಿ ನಾವು ಒಬ್ಬ ಸ್ತ್ರೀಯನ್ನು ನೋಡ್ತಾ ಇದ್ದೇವೆ, ಬಹಳ ಸಮಸ್ಯೆಗಳಿಂದ ಒಳಗೊಂಡಪಟ್ಟ ಸ್ತ್ರೀ. And then she goes and seeks the Lord because she had a problem. ಅವಳಿಗೆ ಸಮಸ್ಯೆ ಇರುವ ಕಾರಣ ದೇವರನ್ನ ಹುಡುಕಲಿಕ್ಕೆ ಹೋದಳು. And
let me tell you, most of all of us, including this woman, if we do not have a problem, we do not go and seek the Lord. ಈ ಸ್ತ್ರೀಯನ್ನು ಒಳಗೊಂಡು ನಾವೆಲ್ಲರೂ ಸಾಧಾರಣವಾಗಿ ಯಾವ ಸಮಸ್ಯೆ ಇಲ್ಲದೆ ಇದ್ದರೆ ದೇವರ ಹತ್ರ ಬರೋದಿಲ್ಲ. How many of you can clearly say that even in the days of my life where I had no problem at all, still I seeked the Lord? ಎಷ್ಟು ಜನರು ಸ್ಪಷ್ಟವಾಗಿ ಹೇಳಬಲ್ಲರು, ನಮ್ಮ ಜೀವನದಲ್ಲಿ ಯಾವುದೇ ಕಷ್ಟ ಇಲ್ಲದೆ ಇರುವಂತ ಸಮಯದಲ್ಲೂ ನಾವು ದೇವರನ್ನು ಹುಡುಕಿದ್ದೇವೆ ಎಂದು? Can you say that? ಯಾರಾದ್ರೂ ಹೇಳ್ತೀರಾ ಯಾವ ಕಷ್ಟ ಇಲ್ಲದೆ ಇದ್ರೂ ನಾವು ದೇವರನ್ನು ಹುಡುಕಿದೀವಿ ಅಂತ? Even in the days where I had no problem, I really thought it is important to have a conversation with God today. ನಾವು ನಮ್ಮ ಜೀವನದಲ್ಲಿ ಯಾವುದೇ ಸಂದರ್ಭದಲ್ಲಿ ಯಾವ ಸಮಸ್ಯೆ ಇಲ್ಲದೆ ಇದ್ರೂ ನಾವು ನಿಜವಾಗ್ಲೂ ದೇವರೊಂದಿಗೆ ಮಾತಾಡಬೇಕು ಅನ್ನೋದು ನಮ್ಗೆ ಅನ್ಸಿತ್ತ? It is a very simple setting actually, that every businessman is actually solving a problem of somebody, and that is why he is having a successful business. ತುಂಬಾ ಸುಲಭವಾಗಿ ಯೋಚನೆ ಮಾಡಬೇಕಾದ್ರೆ ಪ್ರತಿ ವ್ಯಾಪಾರಿಯು ಸಮಾಜದಲ್ಲಿ ಒಂದು ಸಮಸ್ಯೆಯನ್ನ ಸಾಲ್ವ್ ಮಾಡ್ತಾ ಇದ್ದಾನೆ, ಅದಕ್ಕಾಗಿ ಆ ಬಿಸ್ನೆಸ್ ಗಳು ಚೆನ್ನಾಗಿ ರನ್ ಆಗ್ತಾ ಇದಾವೆ. If you have a fridge which is making some mechanical issue, you seek the repair guy, right? ನಮ್ಮಲ್ಲಿ ಯಾವ್ದಾದ್ರು ಮನೆಯಲ್ಲಿ ಫ್ರಿಡ್ಜ್ ಇದ್ರೆ ಅದು ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ನಾವು ಅದನ್ನ ರಿಪೇರ್ ಮಾಡುವಂತ ವ್ಯಕ್ತಿಯನ್ನು ಹುಡುಕ್ತೀವಿ. If you don't have any problem, you simply don't seek him. ಅದರಲ್ಲಿ ಏನು ಸಮಸ್ಯೆ ಇಲ್ಲದೆ ಇದ್ರೆ ಯಾರನ್ನು ಹುಡುಕೋದಿಲ್ಲ. But there is a difference between the Lord Almighty and every other person. ಆದ್ರೆ ದೇವರಾದ ಕರ್ತನಿಗೂ ಎಲ್ಲ ಮನುಷ್ಯರಿಗೂ ವ್ಯತ್ಯಾಸ ಇದೆ. We have this mentality, it is okay to forget God when I do not need anything from him. ನಮ್ಮೆಲ್ಲರಿಗೂ ಒಂದು ಮನಸ್ತತ್ವ ಇದೆ, ಏನಂದ್ರೆ ನಮ್ಗೆ ಏನು ಬೇಕಾಗಿರೋ ಸಮಯದಲ್ಲಿ ದೇವರು ಯಾಕೆ ಬೇಕು? Simple question, do you forget your father who is from your family when you do not need anything from him? ಒಂದು ಸುಲಭವಾದ ಪ್ರಶ್ನೆ ಏನಂದ್ರೆ, ನಮ್ಮ ತಂದೆಯನ್ನು ನಾವು ಮರಿತೀವಾ? ನಮ್ಗೆ ಏನು ಬೇಕಾಗಿಲ್ಲದೆ ಇರುವಂತ ಸಮಯದಲ್ಲೂ ನಮ್ಮ ತಂದೆಯನ್ನು ಮರಿತೀವಾ? You would simply say, blood relation, how can I forget? ನಾನು ಸಿಂಪಲ್ ಆಗಿ ಹೇಳ್ತೀವಿ, ನಾವೇನಂದ್ರೆ ಇದು ರಕ್ತ ಸಂಬಂಧ, ಹೇಗೆ ಮರಿತೀವಿ? But the Lord who gave his blood for our redemption, we forget him. ಆದ್ರೆ ದೇವರು ನಮಗಾಗಿ ರಕ್ತವನ್ನು ಸುರಿಸಿದ ದೇವರನ್ನ ನಾವು ಸುಲಭವಾಗಿ ಮರೆತು ಬಿಡ್ತೀವಿ. So this lady with 12 years of suffering, when she came towards Jesus, ಈ 12 ವರ್ಷದಿಂದ ಬಳಲ್ತಾ ಇರುವಂತ ಈ ಸ್ತ್ರೀ ಯೇಸುವಿನ ಬಳಿಗೆ ಬಂದಾಗ the word clearly says that she had gone and seen every physician possible, and she had lost her own wealth, and she was clearly tormented. ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, 12 ವರ್ಷದಲ್ಲಿ ಎಲ್ಲಾ ವೈದ್ಯರನ್ನ ಅವರು ಸೇರಿ ಇದ್ದ ಆಸ್ತಿಯನ್ನೆಲ್ಲ ಕಳ್ಕೊಂಡಳು. I am sure for many of us it is very common to know a woman who is suffering from infertility or having some menstruation issues, and we see them years together. They will go to the hospital, seek other doctors, seek new doctors, seek third opinion, fourth opinion. ಇದು ಸಾಧಾರಣವಾದ ವಿಷಯ ಅನೇಕ ಮಹಿಳೆಯರಲ್ಲಿ. ಏನಂದ್ರೆ ಅವ್ರಿಗೆ ಈ ಸ್ತ್ರೀಯ ಸಂಬಂಧ ರೋಗಗಳಿದ್ದಾಗ, ಇಲ್ಲ ಮಕ್ಕಳಾಗದೇ ಇರುವಂತ ಸ್ಥಿತಿಯಲ್ಲಿ ಇರುವಾಗ ಅನೇಕ ವೈದ್ಯರ ಹತ್ರ ಹೋಗ್ತಾರೆ. ಒಬ್ಬರಲ್ಲ ಇನ್ನೊಬ್ಬರ ಹತ್ರ ಹೋಗಿ ಅನೇಕರ ಒಪಿನಿಯನ್ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. As a doctor, I can tell you, when she suffered for 12 years, that probably meant that she was either having a uterus problem or she was having some kind of cancer which made her bleed for 12 continuous years. ಒಬ್ಬ ಡಾಕ್ಟರ್ ಆಗಿ ನನ್ನ ಅನಿಸಿಕೆ ಏನಾಗಿತ್ತಂದ್ರೆ, ಅವಳು 12 ವರ್ಷ ಈ ರಕ್ತ ಕುಸುಮ ರೋಗದಿಂದ ಬಳಲ್ತಾ ಇದ್ದಾಳೆ ಅಂದ್ರೆ ಅವಳಿಗೊಂದು ಯೂಟ್ರಸ್ ಪ್ರಾಬ್ಲಮ್ ಇರಬಹುದು, ಇಲ್ಲ ಕ್ಯಾನ್ಸರ್ ಇರಬಹುದು, ಇದರಿಂದ ಅವಳು ಬಳಲ್ತಾ ಇದ್ಲು. Nowadays we know that when a person goes to the hospital, most of the times he has a medical insurance coverage. ಇವತ್ತಿನ ಕಾಲದಲ್ಲಿ ನಾವು ನೋಡಿದ್ರೆ ಯಾರೇ ಒಂದು ಹಾಸ್ಪಿಟಲ್ ಹೋಗ್ತಾ ಇದ್ದಾರೆ ಅವ್ರಿಗೊಂದು ಮೆಡಿಕಲ್ ಇನ್ಶೂರೆನ್ಸ್ ಇರುತ್ತಂತ. But this was the era where we do not know even if any insurance existed. ಆದ್ರೆ ಈ ಸಂದರ್ಭ ಯಾವಾಗಿತ್ತಂದ್ರೆ ಅವಾಗ ಯಾವ ಇನ್ಶೂರೆನ್ಸ್ ಇರಲಿಲ್ಲ. And yet she has gone to every physician with whatever money she had to get rid of this problem. ಆದ್ರೂ ಆ ಕಾಲದಲ್ಲಿ ಈ ಒಂದು ರೋಗದಿಂದ ಹೊರಬರಲಿಕ್ಕೆ ತನ್ನ ಕೈಯಲ್ಲಿ ಆದಷ್ಟು ಎಲ್ಲಾ ವೈದ್ಯರ ಕಡೆ ಹೋಗಿ ಇದ್ದಿದ್ದ ಆಸ್ತಿಯನ್ನ ಕಳ್ಕೊಂಡ್ಲು. So I'm sure that she didn't have anything to take care of her, but all that she wanted is to get out of this health issue. ತನ್ನನ್ನು ತಾನು ನೋಡ್ಕೊಳ್ಳಿಕ್ಕೆ ಏನೂ ಉಳಿದಿಲ್ಲ. ಆದ್ರೆ ಅವಳ ಸಮಸ್ಯೆ ಏನಂದ್ರೆ, ನಾನು ಹೇಗಾದ್ರೂ ಮಾಡಿ ಏನಾದ್ರೂ ಮಾಡಿ ಈ ರೋಗದಿಂದ ಹೊರಕ್ಕೆ ಬರಬೇಕು. So just before the 43rd verse, if we see, we know that Jesus is actually on the way to heal
or bring back Jairus' daughter. ಈ 43ನೇ ವಚನದ ಮುಂದೆ ನಾವು ಓದೋದಾದ್ರೆ, ಅದಕ್ಕಿಂತ ಮುಂಚಿತವಾಗಿ ಹಿಂದೆ ಓದೋದಾದ್ರೆ, ಯೇಸು ಸ್ವಾಮಿ ಅಲ್ಲೊಬ್ಬ ಯಾಯಿರ ಮಗಳನ್ನ ಗುಣಪಡಿಸಲಿಕ್ಕೆ ಬರ್ತಾ ಇದ್ದನು. And we know that when Jairus came to him, it was all about who was Jairus? ಯಾಯಿರನ್ ಯಾರಾಗಿದ್ದನು? He was a person in Roman authority. ಅವ ರೋಮ ಅಧಿಪತಿಯಾಗಿದ್ದನು. And Romans were actually not in favor of Christ fully and openly. ಈ ರೋಮಿಯರು ಕ್ರಿಸ್ತ ವಿರೋಧಿಯಾಗಿದ್ದರು, ಅಂದ್ರೆ ಕ್ರಿಸ್ತನಿಗೆ ಅನುಕೂಲವಾಗಿ ಇರಲಿಲ್ಲ. But when it came to the cost of his own daughter, he did not hesitate to go and meet and seek help from Jesus. ಆದ್ರೆ ಯಾವಾಗ ತನ್ನ ಸ್ವಂತ ಮಗಳಿಗೆ ಈ ಪರಿಸ್ಥಿತಿ ಬಂತು, ಆ ಮನುಷ್ಯನ ಎಲ್ಲಾ ಬದಿಗೆ ಇಟ್ಟು ಹೋಗಿ ಯೇಸು ಕ್ರಿಸ್ತನ ಹುಡುಕ್ಲಿಕ್ಕೆ ಹೋಗಿದ್ದ. And when finally he convinced Christ, and now Jesus is moving towards Jairus' home. ಆತನ ಕೊನೆಗೆ ಯೇಸುವನ್ನ ಕೇಳಿಕೊಂಡು ಯೇಸುವನ್ನು ಒಪ್ಪಿಸಿ ಆತನ ಮನೆ ಕಡೆಗೆ ಕರೆಸಿಕೊಂಡು ಹೋಗ್ತಾ ಇದ್ದನು. And that is when Jesus is surrounded by hundreds of people. ಅದೇ ಸಂದರ್ಭದಲ್ಲಿ ನೂರಾರು ಜನರು ಆತನ ಮುತ್ತಿದ್ದರು. And he was full, like walking like celebrity, and he is covered with so many people. Disciples, I think they are trying to provide some kind of security to him. ಆ ಸಂದರ್ಭದಲ್ಲಿ ಯೇಸು ಸ್ವಾಮಿ ನಡೆದಾಡ್ತಾ ಹೋಗ್ತಾ ಇದ್ರೆ ನೂರಾರು ಜನರು ಆತನ ಸುತ್ತಲಿದ್ರು. ಒಬ್ಬ ಸೆಲೆಬ್ರಿಟಿ ಹೇಗಿತ್ತೋ ಆ ಸ್ಥಿತಿ ಇತ್ತು. ಆ ಸಮಯದಲ್ಲಿ ಶಿಷ್ಯರು ಸೆಕ್ಯೂರಿಟಿ ಗಾರ್ಡ್ಸ್ ತರ ಕೆಲಸ ಮಾಡ್ತಾ ಇದ್ರು. So this woman, when she tried to go and seek Christ, I believe she was not a believer in him. ಆದ್ರೆ ಈ ಸ್ತ್ರೀಯು ಯಾವಾಗ ಯೇಸುವನ್ನ ಯೇಸುವನ್ನ ಮುಟ್ಲಿಕ್ಕೆ ಹೋದ್ಲು, ನನಗೆ ಅನ್ಸುತ್ತೆ ಅವಳು ಯೇಸುವನ್ನ ಹುಡುಕ್ಲಿಕ್ಕೆ ಬರಲಿಲ್ಲ. So when she was going from physician to physician, ಅವಳು ಯಾವಾಗ ಡಾಕ್ಟರ್ ಕಡೆ ಇನ್ನೊಬ್ಬ ಡಾಕ್ಟರ್ ಹತ್ರ ಹೋಗ್ತಾ ಇದ್ರು, that is when she came across and heard people saying, you know, there is this amazing healer in the city who is treating free of charge. ಅದೇ ಸಂದರ್ಭದಲ್ಲಿ ಅವು ಗೊತ್ತಾಗಿದೆ ಅಂದ್ರೆ, ಇಗೋ ಇಲ್ಲೊಬ್ಬ ವ್ಯಕ್ತಿ ಇದ್ದಾನೆ, ಆತನು ಉಚಿತವಾಗಿ ಗುಣಪಡಿಸ್ತಾ ಇದ್ದಾನೆ ಅಂತ ಹೇಳಿ ಗೊತ್ತಾಗಿತ್ತು. And he is doing it completely free. ಆತನು ಇವೆಲ್ಲವನ್ನ ಉಚಿತವಾಗಿ ಮಾಡ್ತಾ ಇದ್ದಾನೆ. And he is doing it with so much of kindness and compassion. ಆತನು ತುಂಬಾ ಕರುಣೆಯಿಂದ ಈ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾನೆ. And he has already raised dead people. ಆತನು ಸತ್ತವರನ್ನು ಎಬ್ಬಿಸಿದ್ದಾನೆ. He has already given eye to the blind people. ಈಗ ಕುರುಡರಿಗೂ ಕಣ್ಣು ಕೊಟ್ಟಿದ್ದಾನೆ. He has already treated the leper people. ಈಗ ಕುಷ್ಠರೋಗಿಗಳನ್ನು ಗುಣಪಡಿಸಿದ್ದಾನೆ. And he has already turned the stubborn hearted towards him. ಈಗಾಗಲೇ ಕಠಿಣ ಹೃದಯವುಳ್ಳವರನ್ನು ಆತನು ಮೃದುಪಡಿಸಿದ್ದಾನೆ. In this era, the leper were treated like untouchables. ಈ ಒಂದು ಪರಿಸ್ಥಿತಿಗಳಲ್ಲಿ, ಆಗಿನ ಪರಿಸ್ಥಿತಿಗಳಲ್ಲಿ ಕುಷ್ಠರೋಗಿಗಳನ್ನು ಯಾರು ಮುಟ್ಟಬಾರದು ಅಂತ ಸ್ಥಿತಿ They ಇತ್ತು. were put out of the city. ಅವರು ಪಟ್ಟಣದ ಹೊರಗೆ ವಾಸ ಮಾಡ್ತಾ ಇದ್ರು. The Old Testament clearly says the leper and anyone who is having any lesions on their skin and menstruating women are impure. ಆ ಹಳೆ ಒಡಂಬಡಿಕೆ ಹೇಳುತ್ತೆ, ಆಗಿನ ಕಾಲದಲ್ಲಿ ಕುಷ್ಠರೋಗಿಗಳಾಗ್ಲಿ ಇಲ್ಲ ಮುಟ್ಟಿರೋಗಳಾಗ್ಲಿ ಚರ್ಮದಲ್ಲಿ ಯಾವುದೇ ರೋಗ ಇದ್ರು ಅವರೆಲ್ಲರೂ ಯಾರನ್ನ ಮುಟ್ಟ ಅಪರಿಶುದ್ಧರು ಅಂತ. When at a younger age I was reading all these rules and regulation, I was like, oh, so many restrictions. ನಾನು ಯಮನಸ್ಥಲಾಗಿ ಇವೆಲ್ಲ ಓದ್ಬೇಕಾದ್ರೆ ಅಯ್ಯೋ ಇಷ್ಟೆಲ್ಲ ಕಠಿಣವಾದ ಪರಿಸ್ಥಿತಿಗಳಿದಾವಲ್ಲ ಅಂತ I was thinking, but now we are all, even when we are menstruating, we are going to the church, we are doing everything. ಆದ್ರೆ ಈಗಿನ ಕಾಲದಲ್ಲಿ ನಮಗೆ ಮುಟ್ಟು ಇದ್ರು, ಯಾವ ಸ್ತ್ರೀಯ ರೋಗಗಳಿದ್ರು ನಾವು ಸಭೆಗೆ ಹೋಗ್ತಾ ಇದೀವಿ. That is what Christ did for us. ಅದೇ ಯೇಸು ಸ್ವಾಮಿ ನಮಗೆ ಮಾಡಿರೋದು. He treated and turned every situation towards freedom. ಆತನ ಎಲ್ಲಾ ಪರಿಸ್ಥಿತಿಗಳನ್ನು ಗುಣಪಡಿಸಿ ಎಲ್ಲದಕ್ಕೂ ಸ್ವಾತಂತ್ರ್ಯ ಕೊಟ್ಟನು. Even leper can come. ಒಬ್ಬ ಕುಷ್ಠರೋಗಿ ಬರಬಹುದು. Even a HIV patient can come. ಒಬ್ಬ HIV ಇದ್ದವನು ಬರಬಹುದು. Cancer has freedom in his name. ಆತನ ಹೆಸರಲ್ಲಿ ಕ್ಯಾನ್ಸರ್ಗೂ ಬಿಡುಗಡೆ ಇದೆ. Unpeacefulness turns into peace in his name. ಅಸಮಾಧಾನವು ಆತನ ಹೆಸರಲ್ಲಿ ಸಮಾಧಾನವಾಗಿ ಮಾರ್ಪಡುತ್ತದೆ. That is such an amazing thing to have close to your heart. ಅದು ತುಂಬಾ ವಿಶೇಷವಾದ ನಮ್ಮ ಹೃದಯಕ್ಕೆ ಹತ್ತಿರ ಬರುವಂತ ವಿಷಯ. But yet we are humans and we forget him in the days when we do not have problem. ಆದ್ರೂ ನಾವು ಮನುಷ್ಯರಾಗಿರೋ ಕಾರಣ ಬೇಕಾಗಿರೋ ಸಮಯದಲ್ಲಿ ದೇವರನ್ನು ಮರೆತು ಬಿಡ್ತೀವಿ. Take it from me, it is better for you to have a problem every day in your life and rather than you being problemless ever in your life. ನನಗೆ ಕೇಳೋದಾದ್ರೆ ನಿಮ್ಮ ಜೀವನದಲ್ಲಿ ಪ್ರತಿ ಸಮಯ ಒಂದು ಸಮಸ್ಯೆ ಇರೋದೇ ಒಳ್ಳೆಯದು, ಸಮಸ್ಯೆ ಇರೋದಕ್ಕಿಂತ. So in her heart she knew Jesus was approachable.
ಆತನು ಅವಳ ಹೃದಯದಲ್ಲಿ ಅವ್ಳು ಗೊತ್ತಿತ್ತು ಯೇಸುವನ್ನು ನಾನು ಹತ್ತಿರ ಹೋಗಬಹುದು. And now she knows, in a generation where there was no social media, all that she knew that there is a man who is doing something which can benefit me. ಆ ತರದಲ್ಲಿ ಯಾವ ಸೋಷಿಯಲ್ ಮೀಡಿಯಾನು ಇರಲಿಲ್ಲ. ಆದ್ರೂ ಸಹ ಅವಳು ಗೊತ್ತಿದ್ದೇನೆಂದ್ರೆ ನನ್ನನ್ನು ಗುಣಪಡಿಸುವ ಆತನು, ಒಳ್ಳೇದು ಮಾಡುವ ಆತನು ಬಂದಿದ್ದಾನೆ. So when she went and seeked Christ, I think more than what Christ will think, she was worried about what people will think. ಅವಳು ಹೋಗಿ ಯಾವಾಗ ಕ್ರಿಸ್ತನ ಹತ್ರ ಹೋದ್ಲು, ಅವಳು ಅನಿಸಿದ್ದೇನೆಂದ್ರೆ ಕ್ರಿಸ್ತನ್ ಏನ್ ಅನ್ಕೊಳ್ತಾವ ಅಂತ ಗೊತ್ತಿಲ್ಲ, ಬಟ್ ಜನರು ಮಾತ್ರ ಏನ್ ಅನ್ಕೊಳ್ತಾವ ಅಂತ ಯೋಚನೆ ಮಾಡ್ತಾ ಇದ್ಲು. So imagine, in hundreds of people over there, now she has to go and tell Jesus, heal me because I am menstruating continuous for 12 years. ಜನ ಯೋಚನೆ ಮಾಡಿ ನೂರಾರು ಜನರ ಮಧ್ಯದಲ್ಲಿ ಹೋಗಿ ಯೇಸುವೆ ನಾನು ಗುಣಪಡಿಸ್ರಿ, ನನಗೊಂದು ರಕ್ತಸ್ರಾವದ 12 ವರ್ಷದಿಂದ ಈ ರೋಗದಿಂದ ಬಳಲ್ತಾ ಇದ್ದೀನಿ ಅಂತ ಹೇಳಿಕಾಗುತ್ತಾ? So basically she had to go and declare publicly that I am unclean, I am impure, and you probably are not going to like it. ಹೀಗೆ ಮಾಡಿದ್ರೆ ಏನಂದ್ರೆ ಅವಳು ಎಲ್ಲರ ಮುಂದೆ ಓಪನ್ ಆಗಿ ಎಲ್ಲ ಜನರ ಮಧ್ಯದಲ್ಲಿ ನಾನು ಅಪವಿತ್ರಳಾಗಿದ್ದೇನೆ, ನಾನು ಅಶುದ್ಧಳಾಗಿದ್ದೇನೆ ಅಂತ ಹೇಳ್ಕೊಳ್ಳೋದು. And what would people do? ಅವಾಗ ಜನರು ಏನ್ ಮಾಡ್ತಾರೆ? They would have immediately told they would have ignored her. ನಿರ್ಲಕ್ಷ್ಯ ಮಾಡ್ತಿದ್ರು. And they would have probably not given her priority in that such big queue Jesus had for people to be healed every day. ಆ ದೊಡ್ಡ ಸಮಾಜದಲ್ಲಿ, ಆ ದೊಡ್ಡ ಕ್ಯೂ ಅಲ್ಲಿ ಅವಳಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಿರ್ಲಿಲ್ಲ. That is why she thought it is okay. Maybe I will be healed even if I touch the ಕಾರ್ನರ್ ಆಫ್ ಹಿಸ್ ಕ್ಲಾತ್. ಅದಕ್ಕೆ ಅವಳು ಯೋಚನೆ ಮಾಡಿದ್ದೇನೆಂದ್ರೆ ಒಂದ್ ವೇಳೆ ನಾನು ಜಸ್ಟ್ ಹೋಗಿ ಅಂಗಿಯ ಅಂಚನ್ನು ಮುಟ್ಟಿದ್ರೆ ಸಾಕು ನನಗೆ ಗುಣವಾಗಬಹುದು ಅಂತ. She thought it is better and safe for me to touch his cloth, but rather than go and publicly declare what my problem is. ಅವ್ರಿಗೆ ಅನಿಸಿದ್ದೇನೆಂದ್ರೆ ನನ್ನ ಸಮಸ್ಯೆನ ಎಲ್ಲರ ಮುಂದೆ ಹೋಗಿ ಹೇಳೋದಕ್ಕಿಂತ ಆತನ ಅಂಗಿಯನ್ನ ಅಂಚನ್ನು ಮುಟ್ಟೋದು ತುಂಬಾ ಒಳ್ಳೆಯದು ಅನಿಸಿತು. The beauty of gospel according to Luke is that he was a physician. ಈ ಲೂಕನ ಬರೆದ ಸುವಾರ್ತೆ ಸೌಂದರ್ಯ ಏನಂದ್ರೆ ಲೂಕನು ಒಬ್ಬ ವೈದ್ಯನಾಗಿದ್ದನು. And every parable that is written over here is documented with great detailing. ಇಲ್ಲಿ ಬರೆದಿರುವ ಪ್ರತಿ ಸಾಮ್ಯವು ಬಹಳಷ್ಟು ಲಕ್ಷಣಗಳಿಂದ ಬರೆಯಲ್ಪಟ್ಟಿದೆ. Matthew, Mark and Luke talk about this menstruating woman. ಮತ್ತಾಯ, ಮಾರ್ಕ, ಲೂಕ ಈ ಮೂರು ಈ ರಕ್ತಸ್ರಾವದ ಸ್ತ್ರೀ ಬಗ್ಗೆ ಮಾತಾಡುತ್ತೆ. But the most detailed one is in the book of Luke. ಆದ್ರೆ ಲೂಕನ ಬರೆದ ಸುವಾರ್ತೆಯಲ್ಲಿ ಬಹಳ ವಿಶೇಷವಾಗಿ ಬರೆಯಲ್ಪಟ್ಟಿದೆ. Why? Because he has a doctor perspective over here. ಯಾಕಂದ್ರೆ ಆತನಿಗೆ ಒಂದು ವೈದ್ಯನ ಪರ್ಸ್ಪೆಕ್ಟಿವ್ ಇತ್ತು. Now, because he is a doctor, he knows how horrible things will be for this woman. ಒಬ್ಬ ವೈದ್ಯನಾಗಿ ಲೂಕನಿಗೆ ಗೊತ್ತಿದ್ದೇನೆಂದ್ರೆ ಈ ಪರಿಸ್ಥಿತಿಗಳು ಈ ಸ್ತ್ರೀಗೆ ಎಷ್ಟು ಕಠಿಣವಾಗಿದ್ದವು ಅಂತ ಅರ್ಥ ಆಯ್ತು. And he knows the pain of this woman. ಈ ಸ್ತ್ರೀಯ ನೋವು ಆತನಿಗೆ ಗೊತ್ತಾಗಿತ್ತು. And he knows that how Jesus's minimal intervention in her life brought a big change in her life. ಆತನಿಗೆ ಗೊತ್ತಾಗಿದ್ದು ಇನ್ನೊಂದೇನೆಂದ್ರೆ ಯೇಸುವಿನ ಸ್ವಲ್ಪ ರಚನೆ ಈ ಸ್ತ್ರೀಯ ಜೀವನದಲ್ಲಿ ಎಷ್ಟು ದೊಡ್ಡ ಕಾರ್ಯ ಮಾಡಿತು ಅಂತ ಅರ್ಥ ಆಯ್ತು. So that is why now we know that why she touched the border of the garment. ಅದಕ್ಕೆ ನಮ್ಗೆ ಗೊತ್ತಾಗಿದೆ ಏನಂದ್ರೆ ಅವಳು ಆತನ ಅಂಗಿ ಅಂಚನ್ನ ಮುಟ್ಟಿದಾಗ ಏನಾಯ್ತಂತೆ. So let us read 44th verse. 44ನೇ ವಚನ ಓದಿಕೊಳ್ಳೋಣ. ಆಕೆಯು ಒಬ್ಬರಿಂದಲೂ ಗುಣ ಹೊಂದಲಾರದೆ ಇದ್ದಳು. ಆಕೆಯು ಹಿಂದಿನಿಂದ ಬಂದು ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದಳು. ಮುಟ್ಟುತ್ತಲೇ ಆಕೆಗೆ ರಕ್ತ ಹರಿಯುವುದು ನಿಂತಿತು. She touched the border of his cloth. ಅವಳು ಆತನ ಅಂಗಿಯ ಗೊಂಡೆಯನ್ನು ಮುಟ್ಟಿದ್ಲಂತೆ. So the Jewish people in that time wore a prayer shawl over them. ಆಗಿನ ಕಾಲದಲ್ಲಿ ಯಹೂದ್ಯರು ಒಂದು ಪ್ರಾರ್ಥನೆ ಶಾಲನ್ನು ಹಾಕಿಕೊಳ್ತಾ ಇದ್ರು. And this prayer shawl was called talit. ಈ ಪ್ರೇಯರ್ ಶಾಲನ್ನ ತಲಿಪ್ ಅಂತ ಕರೀತಾ ಇದ್ರು. It is a Hebrew word. ಅದೊಂದು ಹಿಬ್ರೂ ವರ್ಡ್. And at the corner of their shawl was a tassel always hanging like this. ಈ ಶಾಲಿನ ಅಂಚೆಯಲ್ಲಿ ಕೊನೆಯಲ್ಲಿ ಈ ಗೊಂಡೆಗಳಿರುತ್ತಿದ್ವು. So the shawl had 4 corners. ಈ ಶಾಲಿನ 4
ಕೊನೆಗಳಿದ್ವು. And every corner had a tassel like this. ಈ ಪ್ರತಿ ಮೂಲೆಯಲ್ಲಿಯೂ ಇಂಥ ಗೊಂಡೆಗಳಿದ್ವು. And each tassel is made of a knot with multiple strands present over here. ಪ್ರತಿ ಗೊಂಡೆಯೂ ಒಂದು ಮುಣಿಯಿಂದ ಇತ್ತು, ಅದರಲ್ಲಿ ಬಹಳಷ್ಟು ದಾರಗಳಿದ್ವು. Now why did she just touch the corner, the tassel of his garment? ಯಾಕೆ ಅವಳು ಆತನ ಅಂಗಿ ಅಂಚಿನ ಕೊನೆಯ ಗೊಂಡೆಯನ್ನು ಮುಟ್ಟಿದ್ಲು? If there is power in Jesus, it is there in his head, it is there in his hand, and it is there even on the clothes that he is wearing. ಯೇಸುವಿನಲ್ಲಿ ಶಕ್ತಿ ಇರೋದಾದ್ರೆ ಅದು ಆತನ ತಲೆಯಲ್ಲೂ ಇದೆ, ಕೈಯಲ್ಲಿಯೂ ಇದೆ, ಆತನ ಹಾಕಿಕೊಂಡ ಬಟ್ಟೆಯಲ್ಲೂ ಇದೆ, ಬಟ್ಟೆ ಅಂಗಿ ಅಂಚುಯಲ್ಲೂ ಇದೆ. So there is great importance for this prayer shawl that the Jewish men wore that time. ಆಗಿನ ಕಾಲದಲ್ಲಿ ಯಹೂದ ಹಾಕೊಂಡ ಈ ಶಾಲ್ಗೆ ತುಂಬಾ ವಿಶೇಷತೆ ಇದೆ. So let us turn to book of Numbers chapter 15 verse 37 to 41. ಅರಣ್ಯಕಾಂಡ 15ನೇ ಅಧ್ಯಾಯ 37ರಿಂದ 45 ವಚನಗಳು. ಅರಣ್ಯಕಾಂಡ 15 37ನೇ ವಚನದಿಂದ 45 ವಚನಗಳು. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ಇಸ್ರಾಯೇಲರು ಅವರ ಸಂತತಿಯವರು ತಮ್ಮ ವಸ್ತ್ರಗಳ ಮೂಲೆಗಳಲ್ಲಿ ಗೊಂಡೆಗಳನ್ನ ಕಟ್ಟಿಕೊಳ್ಳಬೇಕು. ಪ್ರತಿಯೊಂದು ಗೊಂಡೆಯು ಒಂದೊಂದು ನೀಲಿ ದಾರದಿಂದ ಕೂಡಿರಬೇಕೆಂದು ಅವರಿಗೆ ಆಜ್ಞಾಪಿಸು. ಆಗ ಆ ಗೊಂಡೆಗಳ ಉಪಯೋಗವೇನೆಂದರೆ, ನೀವು ಅವುಗಳನ್ನ ನೋಡುವಾಗ ಯೆಹೋವನ ಆಜ್ಞೆಗಳೆಲ್ಲ ನೆನಪಿಗೆ ತಂದುಕೊಂಡು ನಡೆಸಬೇಕು. ಮತ್ತು ನೀವು ಪೂರ್ವದಲ್ಲಿ ನನಗೆ ದ್ರೋಹಿಗಳಾಗಿ ಮನಸ್ಸಿಗೂ ಕಣ್ಣಿಗೂ ತೋರಿದಂತೆ ದಾರಿ ತಪ್ಪಿ ನಡೆದ ಪ್ರಕಾರ ಇನ್ನು ನಡೆಯದೆ ನನ್ನ ಆಜ್ಞೆಗಳನ್ನೇ ಲಕ್ಷಿಸಿ ಅನುಸರಿಸಿ ನಿಮ್ಮ ದೇವರಿಗೆ ಪ್ರತಿಷ್ಠಿತರಾಗಬೇಕೆಂಬುದೇ. ನಾನು ನಿಮ್ಮ ದೇವರಾಗುವುದಕ್ಕೆ ನಿಮ್ಮನ್ನ ಐಗುಪ್ತ ದೇಶದೊಳಗಿಂದ ಬರಮಾಡಿದ ನಿಮ್ಮ ದೇವರಾದ ಯೆಹೋವನು. ನಾನು ನಿಮ್ಮ ದೇವರಾದ ಯೆಹೋವನು. So this particular way and styling of this cloth was a reminder of God's commandment. ಈ ಪ್ರತ್ಯೇಕವಾಗಿ ಹಾಕಿಕೊಂಡು ಬಟ್ಟೆ ಏನ್ ತೋರಿಸುತ್ತಂದ್ರೆ ದೇವರ ಆಜ್ಞೆಗಳನ್ನ ನೆನಪಿಸಿಕೊಳ್ಬೇಕು. Why is it important for us to observe the commandments? ಯಾಕೆ ನಾವು ಆಜ್ಞೆಗಳನ್ನ ನೋಡ್ಕೊಳ್ಬೇಕು? For us to be present in the law and order of Christ and God. Why? That is why we need commandments. ನಾವು ಕ್ರಿಸ್ತನ ಆದಿಯಲ್ಲಿಯೂ ಕ್ರಿಸ್ತನ ಮಾರ್ಗದಲ್ಲಿ ನಡಿಬೇಕಾದ್ರೆ ಈ ಆಜ್ಞೆಗಳು ಬೇಕೇ ಬೇಕು. So the tassel and the way of the cloth that was designed, it was a reminder that be limited, be staying in the commandment of God. ಆ ಬಟ್ಟೆಗಳು ಅದಕ್ಕಿರುವಂತ ಗೊಂಡೆಗಳು ಏನ್ ತೋರಿಸ್ತಾ ಇದಾವೆ ಅಂದ್ರೆ ದೇವರು ಆತ ಆಜ್ಞೆಗಳಲ್ಲಿ ನಾವು ಹೇಗಿರ್ಬೇಕು, ಅದು ಎಷ್ಟು ಪ್ರಾಮುಖ್ಯ ಅಂತ ಹೇಳಿ. Let us turn to Psalms chapter 36 verse 7. ಕೀರ್ತನೆಗಳು 36ನೇ ಅಧ್ಯಾಯ 7ನೇ ವಚನ ಓದಿಕೊಳ್ಳೋಣ. ದೇವರೇ, ನಿನ್ನ ಪ್ರೀತಿ ಎಷ್ಟು ಅಮೂಲ್ಯವಾದದ್ದು, ಮಾನವರು ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುತ್ತಾರೆ. So how precious it is for us to be in the loving kindness of God. ದೇವರ ಪ್ರೀತಿಯಲ್ಲಿ ಇರುವುದು ನಮಗೆ ಎಷ್ಟು ತುಂಬಾ ಶ್ರೇಷ್ಠಕರವಾಗಿದೆ. Therefore the children of men are to put their trust under the shadow of your wings. ಅದಕ್ಕೆ ದೇವರ ಮಕ್ಕಳು ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುತ್ತಾರೆ. So when men wore this shawl, ಯಾವಾಗ ಈ ಜನರು ಶಾಲನ್ನು ಧರಿಸ್ತಾ ಇದ್ದಾರೋ, ಗಂಡು ಮಕ್ಕಳು only the men wore this particular shawl. ಈ ಶಾಲನ್ನ, ಈ ಪ್ರೇಯರ್ ಶಾಲನ್ನ ಕೇವಲ ಗಂಡು ಮಕ್ಕಳು ಮಾತ್ರ ಕೊಡ್ತಾ ಇದ್ರು. So it was represented like a wing for them. ಅವ್ರಿಗೆ ಇದೊಂದು ರೆಕ್ಕೆಗಳ ತರ ಕಾಣ್ತಾ ಇತ್ತು, ರೆಕ್ಕೆಗಳ ತರ ಇರ್ತಾ ಇತ್ತು. We all know the Superman and the Batman, they have a cape over them, right? ನಮ್ಮೆಲ್ಲರೂ ಗೊತ್ತಲ್ಲ, ಈ ಬ್ಯಾಟ್ ಮ್ಯಾನ್, ಸೂಪರ್ ಮ್ಯಾನ್ ಇವರಿಗೆ ರೆಕ್ಕೆಗಳು ಇರ್ತವೆ. So it is under his wing the humankind is protected. ಅಂದ್ರೆ ಅವರ ರೆಕ್ಕೆ ಕೆಳಗೆ ಈ ಮನುಷ್ಯರು ಕಾಪಾಡಲ್ಪಡ್ತಾ ಇದ್ದಾರೆ. So when Jesus wore that shawl over him, ಯೇಸು ಸ್ವಾಮಿ ಯಾವಾಗ ಈ ಶಾಲನ್ನು ಧರಿಸಿದ್ರು, he was wearing the shelter, ಆತನ ಆಶ್ರಯವನ್ನು ಧರಿಸಿದನು. and this woman was covered under that shelter. ಆ ಒಂದು ಆಶ್ರಯದಲ್ಲಿ ಈ ಸ್ತ್ರೀಯು ಇದ್ದಳು. The same shelter under which I and you come. ನಾವೆಲ್ಲರೂ ಆಶ್ರಯಿಸಿದಂತ ಈ ಆಶ್ರಯದಲ್ಲಿ ಆ ಸ್ತ್ರೀಯು ಇದ್ದಳು. So being under somebody's shelter, ಯಾರೋ ಆಶ್ರಯದಲ್ಲಿ ಇರುವುದು, it is like defensive mechanism. ಅದು ನಮ್ಮನ್ನ ಕಾಪಾಡುವಂತ ಪ್ರಕ್ರಿಯೆ ಆಗಿದೆ. You come under the shawl, ನಾವು ಈ ಶಾಲಿನ ಕೆಳಗೆ ಬರೋದಾದ್ರೆ and it suddenly starts raining. ಅದು ಮಳೆ ಬರುವಂತ ಮನೆ ಬರಲಿಕ್ಕೆ ಪ್ರಾರಂಭ ಆಗುತ್ತದೆ. You come under the shawl when the life is
too bright and too sunny for you. ನಮ್ಮ ಜೀವನ ತುಂಬಾ ಕಷ್ಟ ಇಲ್ಲ, ತುಂಬಾ ಬಿಸಿಲಿದ್ದಾಗ ಶಾಲಿನ ಕೆಳಗೆ ಬರ್ತೀವಿ. There will be trials and troubles when you come under the shawl. ನಮ್ಮ ಸಮಸ್ಯೆಗಳು ಶೋಧನೆಗಳು ಈ ಶಾಲಿನ ಕೆಳಗೆ ಬಂದಾಗ ಸ್ಟಾರ್ಟ್ ಆಗ್ತಾವ. When we are in the trouble, we go under the shawl, under God's shelter and presence. ಓಕೆ, ನಾವು ಸಮಸ್ಯೆಗಳು ಶೋಧನೆಗಳು ಬಂದಾಗ ಈ ದೇವರ ಆಶ್ರಯದ ಕೆಳಗೆ ಶಾಲಿನ ಕೆಳಗೆ ಹೋಗ್ತೇವೆ. Basically, we seek His presence and we go for refuge under His presence. ನಾವು ಸಾಧಾರಣವಾಗಿ ಆ ಸಮಸ್ಯೆಗಳು ನೋಡಿ ಆತನ ಆಶ್ರಯದ ಕೆಳಗೆ ಹೋಗ್ತೇವೆ. Let us turn to Psalms 57 verse 1. ಕೀರ್ತನೆ 57ನೇ ಅಧ್ಯಾಯ 1ನೇ ವಚನ ನೋಡಿಕೊಳ್ಳೋಣ. ದೇವರೇ ಕರುಣಿಸು, ನನ್ನನ್ನು ಕರುಣಿಸು, ನೀನೇ ನನ್ನ ಆಶ್ರಯ ಸ್ಥಾನವಲ್ಲವೇ? ಆಪತ್ತುಗಳು ಕಳೆದು ಹೋಗುವ ತನಕ ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವೆನು. So she wanted her refuge for her calamity and she wanted to be out of her difficulty. ಅವಳಿಗಿರುವಂತ ಪರಿಸ್ಥಿತಿಯಲ್ಲಿ ಅವಳಿಗೆ ದೇವರ ಆಶ್ರಯ ಬೇಕಾಗಿದೆ, ಅದರಿಂದ ಹೊರಗೆ ಬರುವಂತ ವಿಮುಕ್ತನೆ ಬೇಕಾಗಿದೆ. That is why she went and touched his wing without declaring to the people that I am sick. ಅದಕ್ಕೆ ಜನರಿಗೆ ನಾನು ರೋಗಿ ಅಂತ ಹೇಳೋದಕ್ಕಿಂತ ಮುಂಚೆ ಅವಳು ಹೋಗಿ ಆತನ ಶಾಲನ ಗುಂಡೆಯನ್ನು ಮುಟ್ಟಿದ್ಲು. So why did Jesus heal her and how was Jesus yet redemptive for her even when he had not yet gone on the cross? ದೇವರು ಯೇಸು ಸ್ವಾಮಿಯು ಆ ಅವಳನ್ನ ಹೇಗೆ ಗುಣಪಡಿಸಿದನು, ಆತನ ಇನ್ನೂ ಶಿಲುಬೆಗೆ ಹೋಗಕ್ಕಿಂತ ಮುಂಚೆ ಅವಳನ್ನ ಹೇಗೆ ವಿಮೋಚಿಸಿದನು? Because simply Jesus is the God that he was yesterday, today and forever. ಸಾಧಾರಣವಾಗಿ ಹೇಳ್ಬೇಕಂದ್ರೆ ಯೇಸು ಸ್ವಾಮಿಯೇ ದೇವರು, ಆತನು ನಿನ್ನೆ ಇವತ್ತು ನಾಳೆನೂ ದೇವರಾಗಿದ್ದಾನೆ. God doesn't need specific day or phase of life to act for you. ನಮಗಾಗಿ ಆತನ ಕಾರ್ಯನಿರ್ವಹಿಸಬೇಕಾಗಿದ್ರೆ ಒಂದು ಪ್ರತ್ಯೇಕವಾದ ದಿನ ಇಲ್ಲ ಸಂದರ್ಭ ಬೇಕಾಗಿಲ್ಲ. He can do anything in his power for you any given day. ಆತನ ಶಕ್ತಿಯಲ್ಲಿ ಆತನು ಎಲ್ಲವನ್ನು ಮಾಡ್ಲಿಕ್ಕೆ ಶಕ್ತನು, ಯಾವತ್ತಾದ್ರೂ ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. So now coming to why she touched specifically this corner of the shawl of his. ಈಗ ನೋಡಿ, ಯಾಕೆ ಅವಳು ಈ ಕೊನೆ ಅಂಗಿ ಅಂಚನ್ನ ಗೊಂಡೆಯನ್ನು ಮುಟ್ಟಿದಳು? And Jesus immediately recognizes that there is power which has gone from me. ತಕ್ಷಣವೇ ಯೇಸು ಸ್ವಾಮಿಗೂ ಗೊತ್ತಾಗಿದ್ದೇನೆಂದ್ರೆ ನನ್ನಿಂದ ನನ್ನ ಶಕ್ತಿ ಬಿಟ್ಟು ಹೋಗಿದೆ. And he, in such bad crowd, he is asking, who touched me? ಆ ದೊಡ್ಡ ಜನಾಂಗದಲ್ಲಿ ದೇವರು ಕೇಳ್ತಾ ಇದ್ದಾರೆ, ನನ್ನನ್ನು ಯಾರು ಮುಟ್ಟಿದ್ರು? And there Peter stands and he asks, what God, are you kidding me? There's such a crowd, everyone is touching you. ಅವ ಪೇತ್ರನಂತ ಕೇಳ್ತಾನೆ, ಏನ್ ದೇವರೇ ಅಪಾಸ್ಯ ಮಾಡ್ತಾ ಇದ್ದೀರಾ? ಇಲ್ಲಿ ಇಷ್ಟು ಜನರಿದ್ದಾರೆ, ಮೇಲೆ ಬೀಳ್ತಾ ಇದ್ದಾರೆ, ಯಾರು ಮುಟ್ಟಿದ್ರು ಕೇಳ್ತಾ ಇದೀರಲ್ಲ? But now Jesus knows this touch is different. ಆದ್ರೆ ಯೇಸುವಿಗೆ ಗೊತ್ತು ಈ ಟಚ್ ತುಂಬಾ ಡಿಫ್ರೆಂಟ್, ಈ ಮುಟ್ಟೋದು ತುಂಬಾ ಡಿಫ್ರೆಂಟ್. He knows the power went because she needed it. ಯಾಕಂದ್ರೆ ನನ್ನಿಂದ ನನ್ನ ಶಕ್ತಿ ಬಿಟ್ಟು ಹೋಗಿದೆ, ಯಾಕಂದ್ರೆ ಅದು ಹೋಗ್ಬೇಕಾಗಿದೆ. There is healing which has occurred because of that touch. ಈ ಒಂದು ಮುಟ್ಟೋದ್ರಿಂದ ಒಂದು ರೋಗ ಗುಣವಾಯಿತು. He knew that I have done something for my daughter. ಆತನಿಗೆ ಗೊತ್ತಿತ್ತು ನಾನು ನನ್ನ ಮಗಳಿಗಾಗಿ ಏನೋ ಮಾಡಿದ್ದೇನೆ ಎಂದು. So what is the importance of this tassel? ಈ ಒಂದು ಗೊಂಡೆಯ ವಿಶೇಷತೆ ಏನು? So there are 4 pillars, the 4 corner of this shawl. ಈ ಶಾಲ್ಗೆ 4 ಸ್ತಂಭಗಳಿದಾವೆ, 4 ಮೂಲೆಗಳಲ್ಲಿದ್ದಾವೆ. The first one being about uniqueness. ಈ ಮೊದಲನೇದು ವಿಶೇಷತೆ ಬಗ್ಗೆ ಇದೆ. So every woman, when we go to the tailor and we want this specific designing done on our sarees, every time we are very, what do you say, sure to tell them to put a new design on the every saree. ನಾವು ಪ್ರತಿ ಸಲ ಟೈಲರ್ ಕಡೆ ಸಾರಿಯನ್ನು ತಗೊಂಡು ಹೋದಾಗ, ವಿಶೇಷವಾಗಿ ಮಹಿಳೆಯರು ಹೋದಾಗ ಈ ಕೊನೆಯಲ್ಲಿರುವ ಡಿಸೈನ್ ಅನ್ನ ಸ್ವಲ್ಪ ವಿಶೇಷವಾಗಿ ಬೇರೆ ಹೊಸ ಡಿಸೈನ್ ಇದ್ರೆ ಹಾಕ್ರಿ ಅಂತ ಹೇಳ್ತೀವಿ. So the tailor shows, can I put this design ma'am? ಅವ ಟೈಲರ್ ಅನ್ನು ತೋರಿಸ್ತಾರೆ, ಇದನ್ನ ಹಾಕ್ಬಹುದಾ ಅಂತ ಹೇಳಿ. We tell ಇಲ್ಲ ಇದ ಮೊದಲಿತ್ತು ಬೇರೆ ಸಾರಿನೇಗ. Not this one, we want another one, we have already this one. So they tell, can you add some pearls this time? ಇಲ್ಲಿ ಸ್ವಲ್ಪ ಮುತ್ತುಗಳನ್ನ ನಾವು ಸೇರಿಸಬಹುದಾ ಅಂತ Can ಕೇಳ್ತೀವಿ. you add little color threads this time? ಇಲ್ಲ ಬೇರೆ ಬೇರೆ ಕಲರ್ನ ಹಗ್ಗಗಳು ಹಾಕಬಹುದಾ ಅಂತ ಕೇಳ್ತಾರೆ. Can you change the width this time? ಈ ಸಲ ಸ್ವಲ್ಪ ಅಗಲವಾಗಿ ಮಾಡಬಹುದಾ ಅಂತ Can you ಕೇಳ್ತೀವಿ. make it long enough?
ಇಲ್ಲ ಬಹಳ ದೊಡ್ಡದಾಗಿ ಮಾಡಬಹುದಾ? I am attending a marriage, so can you make it more brighter and more stylish this time? ಯಾಕಂದ್ರೆ ನಾನು ಮದುವೆಗೆ ಹೋಗ್ಬೇಕಾಗಿದೆ, ಇನ್ನೂ ಸ್ವಲ್ಪ ಚಂದಾಗಿ ಸೌಂದರ್ಯವಾಗಿ ಮಾಡ್ತೀರಾ ಅಂತ ಕೇಳ್ತೀವಿ. So about this designing and about this tassel, the first pillar is about its uniqueness. ಈ ಮೊದಲನೇ ಸ್ತಂಭ ಏನ್ ಸೂಚಿಸ್ತಾ ಇದೆ ಅಂದ್ರೆ ಈ ಗೊಂಡೆಯ ಬಗ್ಗೆ ಆಗ್ಲಿ, ಡಿಸೈನ್ಸ್ ಬಗ್ಗೆ ಆಗ್ಲಿ, ಇದು ವಿಶೇಷವಾದದ್ದು. So God ordered, gave a commandment to these people that you are going to wear this tassel at each corner of your garment. ಸೊ ದೇವರು ತನ್ನ ಜನರಿಗೆ ಹೇಳಿದ್ದೆಂದ್ರೆ ನೀವೆಲ್ಲರೂ ಈ ವಿಶೇಷವಾದ ಗೊಂಡೆಯನ್ನ, 4 ಮೂಲೆಯಲ್ಲಿರುವಂತಹ ಗೊಂಡೆಯನ್ನ ನೀವೆಲ್ಲರೂ ಧರಿಸಬೇಕು ಅಂತ ಹೇಳಿದನು. So each family has a specific surname, right? ಪ್ರತಿ ಕುಟುಂಬಕ್ಕೂ ಒಂದು ವಿಶೇಷವಾದ ಸರ್ನೇಮ್ ಇದೆ, ಅಡ್ಡನಾಮ. And now each family over here had a unique design. ಇಲ್ಲಿ ಪ್ರತಿ ಕುಟುಂಬವೂ ಒಂದು ವಿಶೇಷವಾದ ರೀತಿಯಲ್ಲಿ ಡಿಸೈನ್ ಮಾಡಲ್ಪಟ್ಟಿದೆ. So if somebody belonged to Jesus's family, they had this particular way of wearing that design, and it has to be so. ಯಾರಾದ್ರೂ ಯೇಸು ಸ್ವಾಮಿಯ ಕುಟುಂಬಕ್ಕೆ ಸೇರಿದವರಾಗಿದ್ರೆ ಅವರು ಪ್ರತ್ಯೇಕವಾಗಿ ಇಂಥ ಡಿಸೈನ್ ಧರಿಸುವವರಾಗಿರ್ತಾರೆ. People recognized them by this designing of the tassel that he belongs to this family. ಈ ಗೊಂಡೆಯ ಅಲಂಕಾರವನ್ನು ನೋಡಿ ಜನರು ಹೇಳ್ತಾ ಇದ್ರು ಇದು ಈ ಕುಟುಂಬಕ್ಕೆ ಸೇರಿದವರು ಅಂತ. And there was this order given by God that you need to have this blue cord in your design of tassel. ದೇವರಿಂದ ಒಂದು ಆಜ್ಞೆ ಕೊಡಲ್ಪಟ್ಟಿತ್ತು, ಈ ಒಂದು ಗೊಂಡೆಗೆ ಒಂದು ಬ್ಲೂ ಕಲರ್ ಬಳ್ಳಿ ಇರಬೇಕು ಅಂತ. ನೀಲಿ ಕಲರ್ ಬಲ್ಲೆ. So what does blue color tell us? ಈ ನೀಲಿ ಕಲರ್ ಏನ್ ಹೇಳುತ್ತೆ? Blue color means royalty. ನೀಲಿ ಕಲರ್ ಅಂದ್ರೆ ರಾಜತ್ವ. Each and everything that God tells, there is a meaning and importance to it. ದೇವರು ಹೇಳುವ ಪ್ರತಿ ಒಂದಕ್ಕೂ ಒಂದು ಅರ್ಥ ಇದೆ, ಪ್ರಾಮುಖ್ಯತೆ ಇದೆ. We are the generation and kingdom belonger to the Most High in heaven. ನಾವು ಈ ತರದವರಿಗೆ ದೇವರ ರಾಜ್ಯವು ಉನ್ನತದಲ್ಲಿ ಕೊಡಲ್ಪಟ್ಟಿದೆ. And we need to carry the royalty. ನಾವು ಈ ರಾಜ್ಯತ್ವವನ್ನು ಹೊಂದಿಕೊಂಡು ಹೋಗಬೇಕು. So every family had a unique way of wearing it and designing it. ಪ್ರತಿ ಕುಟುಂಬವು ಇದನ್ನು ಧರಿಸುವ ರೀತಿಯೂ, ಇದನ್ನ ಡಿಸೈನ್ ಮಾಡುವ ರೀತಿಯೂ ಇತ್ತು. Second importance was the tassel signified that what was the status of the person wearing it. ಈ ಎರಡನೇ ಪ್ರಾಮುಖ್ಯತೆ ಏನಂದ್ರೆ ಈ ಗೊಂಡೆ ಏನ್ ಸೂಚಿಸ್ತಾ ಇದೆ ಅಂದ್ರೆ ಇದನ್ನ ಹಾಕೊಂಡವರ ಪರಿಸ್ಥಿತಿ ಏನು, ಅವರ ಸ್ಥಿತಿ ಏನು, How are they financially? ಅವರು ಆರ್ಥಿಕವಾಗಿ ಹೇಗಿದ್ದರು, How are they according to the honored designation in their professional life and society? ಅವರ ಪರ್ಸನಲ್ ಲೈಫ್ ಆಗ್ಲಿ ಇಲ್ಲ ವೃತ್ತಿಪರ ಜೀವನವಾಗ್ಲಿ ಅದರಲ್ಲಿ ಅವ್ರು ಯಾವ ರೀತಿಯಲ್ಲಿ ಗುರುತಿಸಲ್ಪಡ್ತಾ ಇದ್ದಾರೆ. Now we may think what difference it would make. ನಾವು ಯೋಚನೆ ಮಾಡುವ ಅದರಿಂದ ಏನ್ ವ್ಯತ್ಯಾಸ ಆಗುತ್ತೆ. So now if I go somewhere and I dress shabbily, ನಾನು ಎಲ್ಲಾದ್ರೂ ಹೋಗ್ಬೇಕಾದ್ರೆ ಸರಿಯಾದ ಬಟ್ಟೆ ಹಾಕೊಳ್ಳದೆ ಇರುವಾಗ people will say, Doctor Aiki. ಇವರು ಡಾಕ್ಟರ್ They will say, right? ಅಂತಾರೆ ಇಲ್ವಾ ಬಟ್ಟೆ ನೋಡಿ. That is why the status and everything changes how you wear clothes and do things. ಅದೇ ನಾವು ಹಾಕೊಳ್ಳೋ ಬಟ್ಟೆನೂ ನಮ್ಮ ಸ್ಟೇಟಸ್ ಅಂತ ತೋರಿಸುತ್ತೆ ನಾವು ಎಂತವ್ರು ಅಂತ ಹೇಳಿ. Better, more money you have, better lifestyle you have. ಬಹಳ ಹಣ ಇರುವುದಾದ್ರೆ ಒಂದು ಒಳ್ಳೆ ಜೀವನ ಶೈಲಿಯೂ ಇರುತ್ತದೆ. So now everyone has a car. ಈಗ ಪ್ರತಿಯೊಬ್ಬರು ಕಾರ್ ಇದೆ. But when people have one Maruti 800 and Mercedes, it makes a difference in the status symbol. ಆದ್ರೆ ಕಾರ್ಗಳಲ್ಲಿ ಒಬ್ಬರಿಗೆ ಮಾರುತಿ 800, ಒಬ್ಬರಿಗೆ ಮೆರ್ಸಿಡೀಸ್ ಇದ್ರೆ ಅದು ಡಿಫರೆನ್ಸ್ ತೋರಿಸುತ್ತೆ. Let us read Matthew 23, 5th verse. ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯ 5ನೇ ವಚನ ಓದಿಕೊಳ್ಳೋಣ. ಅವರು ತಮ್ಮ ಕೆಲಸಗಳನ್ನೆಲ್ಲ ಜನರಿಗೆ ಕಾಣಬೇಕೆಂದು ಮಾಡುತ್ತಾರೆ. ತಾವು ಕಟ್ಟಿಕೊಳ್ಳುವ ಜ್ಞಾಪಕ ಪಟ್ಟಿಗಳನ್ನ ಅಗಲ ಮಾಡುತ್ತಾರೆ, ಗೊಂಡೆಗಳನ್ನ ಉದ್ದ ಮಾಡುತ್ತಾರೆ. So here Jesus was very upset and he's like, woe to you Pharisees. ಇಲ್ಲಿ ದೇವರು ತುಂಬಾ ನಿರುತ್ಸಾಹವನ್ನು ಹೇಳ್ತಾ ಇದ್ರು ಫರಿಸಾಯರಿಗೆ. And he was very upset with them. ಅವರಿಂದ ಅವರು ತುಂಬಾ ಬೇಸರ ಆಗಿತ್ತು. Because he didn't like the show of business. ಯಾಕಂದ್ರೆ ಅವರು ತೋರಿಸಿಕೊಳ್ಳುವಂತ ಸೇವೆ ಮಾಡ್ತಾ ಇದ್ರು. And the verse over here clearly says ಇಲ್ಲಿ ವಚನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. they are borders of the garment. ಅವರಿಂದ ಬಟ್ಟೆಯ ಅಂಚನ್ನ ಅವರು ಇನ್ನೂ ಅಗಲವಾಗಿ ಮಾಡ್ಕೊಳ್ತಾ ಇದ್ದಾರೆ. They made their borders bigger and bigger to show I am wealthy.
ಜನರಿಗೆ ನಾನು ಶ್ರೀಮಂತರು ತೋರಿಸ್ಬೇಕಂತೇಳಿ ಆ ಗೊಂಡೆಗಳನ್ನ ಪಟ್ಟಿಗಳನ್ನ ಉದ್ದವಾಗಿ ಮಾಡ್ತಾ ಇದ್ರು. The tassels that fell from the corner of that cloth was more longer compared to the normal other people. ಈ ಸಾಧಾರಣವಾಗಿ ಜನರು ಹಾಕೋದು ಶಾಲ್ ಇರುವಂತ ಗೊಂಡೆಗಳಿಗಿಂತ ಇವ್ರು ಹಾಕುವಂತ ಗೊಂಡೆಗಳು ಬಹಳ ಉದ್ದವಾಗಿದ್ದವು. Jesus says over here they are phylacters, meaning the leather boxes which carried some scriptures, they carried on their forehead and on their arm to show that you should always be abiding with the word of God. ಅಂದ್ರೆ ಇವರು ಒಂದು ಡಬ್ಬಿಗಳನ್ನು ತೆಗೆದುಕೊಂಡು ಅವು ಎಂತವಂದ್ರೆ ಅದರಲ್ಲಿ ದೇವರ ಆಜ್ಞೆಗಳು ಇದ್ವು. ಇವ್ರ ಬಟ್ಟೆಗಳು ದೊಡ್ಡ ಪಟ್ಟಿಗಳು ಹಾಕೊಂಡ್ಬಿಟ್ಟು ನಾವು ದೇವರ ಆಜ್ಞೆಗಳನ್ನ ಹೊತ್ಕೊಂಡು ಹೋಗ್ತಾ ಇದ್ವಿ ಅಂತ ತೋರಿಸ್ತಾ ಇದ್ರು. So the shawl also, see, now you wear whatever you wear and over that you wear a shawl, right? ನಾವು ಏನ್ ಹಾಕೋಬೇಕೋ ಬಟ್ಟೆಗಳನ್ನ ಹಾಕೊಂಡ ಮೇಲೆ ಶಾಲ್ ಅನ್ನು ಹಾಕೊಳ್ತೀವಿ. So it doesn't matter if you are wearing a cotton shirt inside or a silk shirt inside. ನಾವು ಒಳಗಡೆ ಕಾಟನ್ ಶರ್ಟ್ ಹಾಕೊಳ್ತೀವೋ ಸಿಲ್ಕ್ ಶರ್ಟ್ ಹಾಕೋತೀವೋ ಏನು ವ್ಯತ್ಯಾಸ ಆಗಲ್ಲ. But the appeal is coming from the shawl now. ಆದ್ರೆ ಎಲ್ಲರಿಗೂ ಗೊತ್ತಾಗುವುದೇನಂದ್ರೆ ಶಾಲ್ ಇಂದ. So that is the second point. ಅದು ಎರಡನೇ ವಿಶೇಷತೆ. Coming to the third point, the tassel and the shawl also showed authority. ಈ ಮೂರನೇ ವಿಶೇಷತೆ ಏನಂದ್ರೆ ಈ ಗೊಂಡೆ ಆಗ್ಲಿ ಇಲ್ಲ ಶಾಲ್ ಆಗ್ಲಿ ಅದು ಅಧಿಕಾರವನ್ನು ಸೂಚಿಸುತ್ತದೆ. Let us turn our Bible to 1 Samuel 24th chapter, verse from 3rd to 6th. ಮೊದಲನೇ ಸಮುವೇಲನ ಗ್ರಂಥ 3ನೇ ಅಧ್ಯಾಯ 24ನೇ ಅಧ್ಯಾಯ 3ರಿಂದ 6. 24ನೇ ಅಧ್ಯಾಯ 3ರಿಂದ 6 ವಚನಗಳು. ಅವರು ಮಾರ್ಗದಲ್ಲಿ ಕುರಿಹಟ್ಟಿಗಳ ಬಳಿಯಲ್ಲಿ ಒಂದು ಗವಿಯನ್ನು ಕಂಡು ಶೌಚಕ್ಕೋಸ್ಕರ ಅದರೊಳಗೆ ಪ್ರವೇಶಿಸಿದನು. ದಾವೀದನು ಅವನ ಜನರು ಅದೇ ಗವಿಯ ಹಿಂಗಡೆಯಲ್ಲಿ ಅಡಗಿಕೊಂಡಿದ್ದರು. David's men said to him, Behold, this is the day of which the Lord said to you, Behold, I will hand over your enemy to you, and you shall do to him as seems good to you. Then David arose in darkness and cut off the edge of the Saul's robe. So now there was this time where God didn't want Saul to be king anymore. ಈ ಸಂದರ್ಭದಲ್ಲಿ ಹೇಗಿತ್ತಂದ್ರೆ ದೇವರಿಗೆ ಸೌಲನ ಅರಸನಾಗಿರುವುದು ಇಷ್ಟ ಇರಲಿಲ್ಲ. And now because Saul had become proud and he didn't feel it is important anymore to be in the commandment of God, he displeased God. ಯಾಕಂದ್ರೆ ದೇವರ ಆಜ್ಞೆ ಇರಬೇಕು ಅನ್ನೋದು ಸೌಲಿಗೆ ಅನಿಸ್ಲಿಲ್ಲ. ಇನ್ನು ನಾನು ಇದನ್ನ ಪಾಟಿಸಬೇಕು, ಈ ರೀತಿಯಲ್ಲಿ ಜೀವಿಸಬೇಕು ಅಂತೇಳಿ ಅನಿಸದೆ ದೇವರನ್ನ ಮಹಿಮೆ ಪಡಿಸಲಿಲ್ಲ, ದೇವರನ್ನ ನಿರುತ್ಸಾಹಗೊಳಿಸಿದ. Let me remind you, the 4 pillars also tells us what we read in the book of Numbers 17th chapter, that it reminds us about the commandment of God. ಈ ಅರಣ್ಯ ಕಾಂಡದಲ್ಲಿ 15ನೇ ಅಧ್ಯಾಯದಲ್ಲಿ ಓದಿದ್ವಲ್ಲ, ಈ 4 ಸ್ತಂಭಗಳು ಏನ್ ತೋರಿಸ್ತಾವಂದ್ರೆ ದೇವರ ಆಜ್ಞೆಗಳನ್ನು ತೋರಿಸ್ತವೆ. So now Saul had actually thought it is okay to take lightly God's commandment. ಸೌಲನಿಗೆ ಅನಿಸಿತ್ತು ದೇವರ ಆಜ್ಞೆಯನ್ನ ಸುಲಭವಾಗಿ ತೆಗೆದುಕೊಂಡ್ರೆ ಏನಾಗಲ್ಲ. And he felt, I can ignore and do whatever I want to do because I am the king. ನಾನು ಅದನ್ನ ನಿರ್ಲಕ್ಷ್ಯ ಮಾಡಿ ನನಗೆ ಇಷ್ಟವಾದನ್ನು ಮಾಡಬಹುದು, ಯಾಕಂದ್ರೆ ನಾನು ಅರಸನಾಗಿದ್ದೀನಿ, ಏನ್ ಬೇಕಾದ್ರೂ ಮಾಡಬಹುದು. But now we see David chopped the corner of his garment. ಆದ್ರೆ ಇಲ್ಲಿ ನೋಡ್ತಾ ಇದೀವಿ ದಾವೀದನು ಸೌಲ ಅಂಕಿಯ ಕೊನೆಯನ್ನ ಕಟ್ ಮಾಡಿದ್ದಾನೆ. And here we see the shift of authority from Saul to David. ಈ ಅಂಗಿಯ ಅಂಚನ್ನು ಕಟ್ ಮಾಡಿದಾಗ ನೋಡೋದೇನಂದ್ರೆ ಅಧಿಕಾರವು ಸೌಲನ ಬಿಟ್ಟು ದಾವೀದನಿಗೆ ಬಂತು. Now we know that authority matters to anyone. ಪ್ರತಿಯೊಬ್ಬರಿಗೂ ಅಧಿಕಾರ ತುಂಬಾ ಡಿಫರೆನ್ಸ್ ಮಾಡುತ್ತದೆ. If you don't have that authority, then you don't feel the need of correction or taking responsibility towards anything. ಯಾವುದಕ್ಕೂ ಒಂದು ಜವಾಬ್ದಾರಿ ಇಲ್ಲ, ನಾನು ಕಾರ್ಯ ನಿರ್ವಹಿಸಬೇಕಂದ್ರೆ ಅಧಿಕಾರ ಇಲ್ಲದೆ ಇದ್ರೆ ಏನ್ ಮಾಡ್ಲಿಕ್ಕೆ ಆಗಲ್ಲ. Because with authority comes great responsibility. ಯಾಕಂದ್ರೆ ಅಧಿಕಾರದೊಂದಿಗೆ ಬರೋದೇ ತುಂಬಾ ಜವಾಬ್ದಾರಿತನ. So now when David took that corner part, he had actually received authority over the kingship. ಯಾವಾಗ ದಾವೀದನು ಆ ಅಂಗಿಯ ಕೊನೆಯ ಅಂಚನ ಕಟ್ ಮಾಡಿದನೋ ಆವಾಗ ಅಧಿಕಾರದ ಜವಾಬ್ದಾರಿಯು ದಾವೀದನಿಗೆ ಬಂತು. Let me remind you, he was in the wilderness and he was not in the court yet. ತಿರಣಿಗೆ ನಾನು ನೆನಪು ಮಾಡ್ತೀನಿ, ದಾವೀದನು ಇನ್ನೂ ಅರಣ್ಯದಲ್ಲೇ ಇದ್ದಾನೆ. So he had not occupied the throne yet, but he had got the authority. ಆತನು ಇನ್ನೂ ಸಿಂಹಾಸನ ಅಲಂಕರಿಸಲಿಲ್ಲ, ಆಗ್ಲೇ ಅಧಿಕಾರವನ್ನು ಪಡೆದಿದ್ದಾನೆ. The 4th pillar being 4ನೇ ಸ್ತಂಭ ಯಾವುದಂದ್ರೆ power and purity.
ಪವಿತ್ರತೆ ಮತ್ತು ಶಕ್ತಿ ಸಾಮರ್ಥ್ಯ. Yeah. So this shawl that Jewish men wore, they were white in color. ಈ ಯಹೂದ್ಯರು ಹಾಕುವ ಒಂದು ಶಾಲ್ ಯಾವ ಕಲರ್ ಇತ್ತಂದ್ರೆ ಬೆಳ್ಳಗಿದ್ವು, ಬೆಳ್ಳಗಿನ ವೈಟ್ ಕಲರ್. So it denoted that there is purity and power in this shawl. ಅದೇನ್ ತೋರಿಸಿದ್ರೆ ಆ ಶಕ್ತಿ, ಆ ಶಾಲ್ ನಲ್ಲಿ ಶಕ್ತಿ ಇದೆ, ಪವಿತ್ರತೆ ಇದೆ ಅಂತ. Anything that comes from God's commandment, there is power in it. ದೇವರ ಆಜ್ಞೆಯಲ್ಲಿ ಯಾವುದು ಬರುತ್ತೋ ಎಲ್ಲದರಲ್ಲೂ ಶಕ್ತಿ ಇದೆ. God literally gave them the instructions how to make it, ದೇವರು ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೇನೆ ಇದನ್ನು ಯಾವ ರೀತಿಯಲ್ಲಿ ತಯಾರಿ ಮಾಡಬೇಕು ಅಂತ, how to design it. ಯಾವ ರೀತಿಯಲ್ಲಿ ಡಿಸೈನ್ ಮಾಡಬೇಕು. The commandment brought law and order in their lives. ದೇವರ ಆಜ್ಞೆಯು ಅವರ ಜೀವನದಲ್ಲಿ ಲಾ ಅಂಡ್ ಆರ್ಡರ್ ತಂದಿತ್ತು, It also brought authority. ಅದು ಅಧಿಕಾರವನ್ನು ತಂದಿತ್ತು, It brought also uniqueness, ಅದು ವಿಶೇಷತೆಯನ್ನು ತಂದಿತ್ತು, and it also brought great power with it. ಅದರಲ್ಲಿ ದೇವರ ಶಕ್ತಿಯನ್ನು ತಂದಿತ್ತು. Let us read book of Revelation 3rd chapter and 5th verse. ಪ್ರಕಟಣೆ 3ನೇ ಅಧ್ಯಾಯ 5ನೇ ವಚನ ಓದಿಕೊಳ್ಳೋಣ. ಜಯಶಾಲಿಗೆ ಹೀಗೆ ಶುಭ ವಸ್ತ್ರಗಳನ್ನು ಹೊದಿಸುವರು, ಜೀವಬಾಧ್ಯರ ಪಟ್ಟಿಯಿಂದ ಅವನ ಹೆಸರನ್ನು ನಾನು ಅಳಿಸಿ ಬಿಡದೆ ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ಒಪ್ಪುವೆನು. So here the book clearly says in this verse that if you are not pure, ಇಲ್ಲಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, I am going to rub your name from the book of life. ನೀವು ಸರಿಯಾಗಿಲ್ಲದೆ ಇದ್ರೆ ನಿಮ್ಮ ಹೆಸರನ್ನ ಜೀವದ ಪಟ್ಟಿಯಿಂದ ತೆಗೆದು ಬಿಡ್ತೇನೆ. What he says is that you need to be pure as a white. ನೀವು ಪವಿತ್ರವಾಗಿ ಇಲ್ಲದೆ ಇರಬೇಕು ಅಂದ್ರೆ ಪವಿತ್ರವಾಗಿ ಬೆಳ್ಳಗಿರ್ಬೇಕು ಅಂತ. He doesn't allow even a single black dot on you. ನಮ್ಮಲ್ಲಿ ಯಾವ ಕಪ್ಪು ಚುಕ್ಕಿನಿ ಇರಬಾರದು, ಅದು ಆತ ಬಯಸೋದಿಲ್ಲ. He doesn't say off white or grayish white or little bit white or cream white is allowed. ಆತನು ಅರ್ಧ ಬೆಳ್ಳಗಿದ್ರೆ ನಡೆಯುತ್ತೆ, ಕ್ರೀಮ್ ವೈಟ್ ನಡೆಯುತ್ತೆ, ಬೇರೆ ಬೇರೆ ರೀತಿಯ ವೈಟ್ ನಡೆಯುತ್ತೆ ಅಂತ ಹೇಳಲ್ಲ. He clearly says white. ಆತನು ಬೆಳ್ಳಗಿರ್ಬೇಕಂತ ಹೇಳಿದಾನೆ. There is no concession. ಅದರಲ್ಲಿ ಬೇರೆ ಯಾವುದು ಕೊರತೆ ಇಲ್ಲ. The only consequence is name is rubbed out from the book of life. ಅದು ಇಲ್ಲದೆ ಇದ್ರೆ ಬರುವಂತ ನಿಶ್ಚಿತ ಏನಂದ್ರೆ ನಮ್ಮ ಹೆಸರು ಜೀವದ ಪಟ್ಟಿಯಿಂದ ತೆಗೆದುಪಡೆಯುತ್ತದೆ. So these are the four corners and the pillars of this specific garment. ಈ ಶಾಲ್ ಇರುವಂತ 4 ಮೂಲೆಗಳು, 4 ಸ್ತಂಭಗಳು ಇವಾಗಿವೆ. So when she went and touched Jesus's garment's corner, ಯಾವಾಗ ಅವಳು ಹೋಗಿ ಯೇಸುವಿನ ಈ ಶಾಲ್ ಗೊಂಡೆನ ಮುಟ್ಟಿದಳೋ, she touched his uniqueness. ಅವಳು ಆತನ ವಿಶೇಷತೆಯನ್ನು ಮುಟ್ಟಿದಳು. He was unique and filled with compassion for her, and he was non-judgmental towards her. ಯಾಕಂದ್ರೆ ಆತನ ವಿಶೇಷದವನಾಗಿದ್ದ, ಕರುಣೆಯನ್ನು ತುಂಬಿಸಲ್ಪಟ್ಟಿದ್ದ, ಅವರ ನ್ಯಾಯ ತೀರ್ಪುವವನಾಗಿರಲಿಲ್ಲ. She touched his highest designation, that is Son of God. ಆತನು ದೇವರ ಮಗನು ಎಂಬ ಶೀರ್ಷಿಕೆಯನ್ನು ಹೋಗಿ ಮುಟ್ಟಿದಳು. She touched that authority that flowed through him for her. ಅವನಿಂದ ಸುರಿಸಲ್ಪಟ್ಟ ಅವನ ಅಧಿಕಾರವನ್ನು ಅವಳು ಮುಟ್ಟಿದಳು. She received that power from him when she touched that shawl. ಯಾವಾಗ ಶಾಲನ್ನು ಮುಟ್ಟಿದಳು ಅವಳ ದೇವರಿಂದ ಶಕ್ತಿಯನ್ನು ಹೊಂದಿಕೊಂಡಿದ್ದಳು. And unclean women touched him at this point of time. ಈ ಒಂದು ಪರಿಸ್ಥಿತಿಯಲ್ಲಿ ಅಪವಿತ್ರರಾದ ಮಹಿಳೆ ಅವಳನ್ನು ಮುಟ್ಟಿದ್ರು. But when she removed her hand from that shawl, she was suddenly clean. ಯಾವಾಗ ಆ ಶಾಲಿನ ತನ್ನ ಕೈಯನ್ನು ತೆಗೆದು ಪವಿತ್ರಳಾಗ್ಬಿಟ್ಟಳು. She immediately felt my flow has stopped. ಅವಳಿಗೆ ಅನಿಸಿದ್ದು ನನ್ನ ಸ್ರಾವವು ನಿಂತು ಹೋಯ್ತು. She didn't go and check herself in the restroom or at the house and then analyze that if now I am clean. ಅವಳು ಮನೆಗೆ ಹೋಗಿ ಇಲ್ಲ ವಾಶ್ರೂಮ್ ಹೋಗಿ ಚೆಕ್ ಮಾಡಿಕೊಂಡು ಅವೆಲ್ಲ ಮಾಡ್ಲಿಲ್ಲ. Fraction of second, ಅದೇ ಸಮಯದಲ್ಲಿ his power ಅದೇ ಕ್ಷಣದಲ್ಲಿ ಅವಳ ಶಕ್ತಿ now glorified her immediately. ಎಲ್ಲರ ಮುಂದೆ ಅವಳನ್ನು ಮಹಿಮೆಪಡಿಸಿತು. Where now she was to be seen as an outcast, ಎಲ್ಲರ ಮುಂದೆ ಬಹಿರಂಗವಾಗಿರುವಂತ ಸ್ತ್ರೀ she was immediately received in a healed world. ಅದೇ ರೀತಿ ಗುಣಪಡಿಸಲು ಆ ಲೋಕದಲ್ಲಿ ಬಂದ್ಬಿಟ್ಟಿದ್ದಾಳೆ. In his kingdom, ಆತನ ರಾಜ್ಯದಲ್ಲಿ for his glory. ಆತನ ಮಹಿಮೆಗಾಗಿ 12 years of trouble 12 ವರ್ಷಗಳ ಸಮಸ್ಯೆ finally became worth it.
ಕೊನೆಯದಾಗಿ ಬಿಟ್ಟು ಹೋಗ್ಬಿಟ್ಟಿತ್ತು. Her situation from tears turned into joy. ಅವಳ ಪರಿಸ್ಥಿತಿ ಕಣ್ಣೀರಿಂದ ಸಂತೋಷಕ್ಕೆ ಮಾರ್ಪಟ್ಟಿತ್ತು. I think after that specific day, she might have never complained to God. Hey, you troubled me, God, for last 12 years. ನನಗೆ ಅನ್ಸುತ್ತೆ ಆ ದಿನ ಆದ್ಮೇಲೆ ತಿರುಗಿ ಯಾವಾಗಲೂ ದೇವರ ಬಗ್ಗೆ ಅವಳು ಕಷ್ಟ ಹಾಕೊಳ್ಳಿಲ್ಲ. ಅಂದ್ರೆ A non-believing woman ಒಬ್ಬ ನಂಬದೇ ಇರುವಂತ ಸ್ತ್ರೀ suddenly ತಕ್ಷಣವೇ realized how magnificent this Son of God was. ಅವ್ರಿಗೆ ಅನ್ಸಿದ್ದು ನಿಜವಾಗ್ಲೂ ದೇವ ಕುಮಾರನು ಎಷ್ಟು ಉನ್ನತವನಾಗಿದ್ದಾನೆ. She would have thanked every person who told and recommended her to go and meet this ultimate physician. ಅವಳಿಗೆ ಯಾರ್ಯಾರು ಪ್ರೋತ್ಸಾಹಿಸಿದ್ರು ಹೋಗಿ ಈತನನ್ನ ಭೇಟಿಯಾಗು ಅಂತ ಹೇಳಿದ್ರೆ ಎಲ್ಲರಿಗೂ ಅವ್ರ ಕೃತಜ್ಞತೆ ಹೇಳಿರಬಹುದು. So this man she seeked was physician to a physician. ಆತನ ಹುಡುಕಿದ ವ್ಯಕ್ತಿ ಯಾರಂದ್ರೆ ವೈದ್ಯರಿಗೆ ವೈದ್ಯರಾಗಿದ್ದಾನೆ. When there is any patient in the emergency and we are pumping their heart because he just stopped, I pray sometimes while giving CPR, God, please God, he is having children, he is having a wife, he is a young man, he can't die, give him life. ನಾನು ವಾರ್ಡ್ ಅಲ್ಲಿ ಯಾರಾದ್ರೂ ಬಹಳ ಎಮರ್ಜೆನ್ಸಿ ಬಂದಾಗ ಹಾರ್ಟ್ ಹೃದಯ ಬಡಿತ ನಿಂತು ಹೋದಾಗ ಆ ಸಮಯದಲ್ಲಿ ನಾನು ಆ CPR ಕೊಡ್ತಾ ಅಂದ್ರೆ ಹೃದಯ ಒತ್ತುತ್ತಾ ದೇವರಿಗೆ ಪ್ರಾರ್ಥನೆ ಮಾಡ್ತೇನೆ. ದೇವರೇ ಅವ್ರಿಗೆ ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ, ದಯವಿಟ್ಟು ಒಂದ್ಸಲ ತಿರುಗಿ ಜೀವವನ್ನು ಕೊಡಿ ಅಂತ ಪ್ರಾರ್ಥನೆ ಮಾಡ್ತಾ ಇರ್ತೀನಿ. There is this term we sing, right? Raja oka raja. ನಾವಿಂದು ಹಾಡಾಡ್ತೀವಲ್ಲ, ಅರಸನಾದ ಅರಸರು. Hey, doctor oka doctor. ಈತನು ವೈದ್ಯರಿಗೆ ವೈದ್ಯನಾಗಿದ್ದಾನೆ. Even a physician needs a greater physician. ವೈದ್ಯರಿಗೂ ದೊಡ್ಡ ವೈದ್ಯನ ಬೇಕಾಗಿದ್ದಾನೆ. When you think nothing is going to work out, ಏನು ನಡೆಯಲ್ಲ ಅಂತ ನಾವು ಯೋಚನೆ ಮಾಡಿದಾಗ that is when God tells us nothing is impossible ಆವಾಗಲೇ for me. ಆವಾಗಲೇ ದೇವರು ಹೇಳೋದೇನೆಂದ್ರೆ ನನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. And he also declares everything is possible through me. ಆದ್ರೆ ಎಲ್ಲರೂ ನನ್ನ ಮುಖಾಂತರ ಎಲ್ಲವೂ ಸಾಧ್ಯ. So when this daughter came, ಈ ಮಗಳು ಬಂದಾಗ she thought, I don't know, I'll take my chance touching him. ಅವಳು ಅನ್ಕೊಂಡ್ಲು ನಾನು ಸುಮ್ಮನೆ ನೋಡ್ತೀನಿ ಅಂತ ಹೇಳಿ. But she came probably with a mustard seed like faith. ಅವಳು ಇರುವಂತ ಇಂದು ಶಾಸ್ತ್ರೀ ಕಾಲಷ್ಟು ವಿಶ್ವಾಸದಿಂದ ಬಂದಿರಬಹುದು. I don't think anyone preached to her about Jesus and what Torah is and what God is and what Holy Spirit is going to be. ನಾನು ಅನ್ಕೊಂಡಿದ್ದೇನೆ ಅಂದ್ರೆ ಅವಳಿಗೆ ಯಾರು ಧರ್ಮಶಾಸ್ತ್ರವನ್ನ ಇಲ್ಲ ದೇವರೆಂತವರು ದೇವರ ಆಜ್ಞೆಗಳೇನು ಅಂತ ಯಾರು ಬೋಧಿಸಲಿಲ್ಲ. All that they told, this man is having great power. ಎಲ್ಲರೂ ಆದ್ರೆ ಹೇಳಿದ್ ಒಂದೇನಂದ್ರೆ ಈತನಲ್ಲಿ ತುಂಬಾ ಶಕ್ತಿ ಇದೆ, He has a unique style ಆತನೊಂದು ವಿಶೇಷ ಶೈಲಿ ಇದೆ, and he is a merciful person to Ah. take you under his wing. ಆತನು ತುಂಬಾ ಕರುಣೆ ಇಲ್ಲವನು ತನ್ನ ರೆಕ್ಕೆಗಳ ಬಳಿಗೆ ನಿನ್ನನ್ನು ತೆಗೆದುಕೊಳ್ತಾನೆ ಅಂತ ಹೇಳಿದ್ರು. And she believed it. ಆ ಮಾತುಗಳನ್ನು ಅವಳು ನಂಬಿದಳು, She didn't doubt it. ಆತನ ಸಂದೇಹ ಪಡ್ಲಿಲ್ಲ. Peter, being with Jesus, doubted him. ಪೇತ್ರನು ಯೇಸುವಿನಿಂದ ಇದ್ದಿಗೂ ಸಂದೇಹ ಪಟ್ಟ. He saw everything that Jesus did. ಯೇಸು ಮಾಡಿದ ಎಲ್ಲವನ್ನು ನೋಡಿನೂ ಸಂದೇಹ ಪಟ್ಟ. But she came with very small mustard like. ಆದ್ರೆ ಅವಳು ಚಿಕ್ಕ ಸಾಸಿವೆ ಕಾಳಷ್ಟು ನಂಬಿಕೆಯಿಂದ ದೇವರ ಬಳಿಗೆ ಬಂದಳು. And you know what is the beauty? ನಿಮ್ಗೆ ಗೊತ್ತಾದ್ರೆ ಸೌಂದರ್ಯತೆ ಏನಂತ ಹೇಳಿ? She just touched Jesus only for like 1 second. ಆತನು ಕೇವಲ 1 ಸೆಕೆಂಡಿಗೆ ಮಾತ್ರ ಯೇಸುವನ್ನು ಮುಟ್ಟಿದಳು. And now he turns and says, who touched me? ಆತನು ತಿರುಗಿ ಹೇಳ್ತಾ ಇದ್ದ ನನ್ನ ಮುಟ್ಟಿದವರು ಯಾರು? And she hesitantly says that I did. ಅವಳು ಮುಜುಗರಗೊಂಡು ನಾನೇ ಅಂತ ಹೇಳಿದಳು. And she confesses that I was healed. ಅವಳು ಒಪ್ಪಿಕೊಂಡಳು ನನಗೆ ಗುಣವಾಗಿದೆ. Let us read the verse 48. 48ನೇ ವಚನ ಲೂಕನ ಬರೆದ ಸುವಾರ್ತೆ. ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗು ಎಂದು ಹೇಳಿದನು. Now, why did Jesus call her daughter? ಯಾಕೆ ಯೇಸು ಸ್ವಾಮಿ ಅವಳನ್ನ ಮಗಳೇ ಅಂತ ಕರೆದನು? What did Paul tell us? ಎಲ್ಲರಿಗೂ ನೀವು ಹೆಂಗ ಇದು ಮಾಡ್ಬೇಕು, ಏನಂತಾರ, ಗ್ರೀಟ್ ಮಾಡ್ಬೇಕು, ಸಿಸ್ಟರ್ಸ್ ಅಂಡ್ ಬ್ರದರ್ಸ್. ಪೌಲನು ಏನ್ ಹೇಳಿದಾನೆ, ಯಾವ ರೀತಿಯಲ್ಲಿ ನಾವು ಒಬ್ಬೊಬ್ಬರನ್ನ ಸ್ವಾಗತಿಸಬೇಕು? Do you agree with this verse? No. But why did Jesus call her daughter? ಆದ್ರೆ ಯಾಕೆ ದೇವರು ಅವಳನ್ನ ಮಗಳು ಅಂತ ಕರೆದಾನೆ? Why not, okay, woman of great faith? Why not sister? Okay, good. ಇಲ್ಲಂದ್ರೆ ಯಾಕೆ ಸಹೋದರಿ, ಇಲ್ಲ ಒಳ್ಳೆ ವಿಶ್ವಾಸವಂತ ಸ್ತ್ರೀ ಅಂತ ಹೇಳಲಿಲ್ಲ? Why didn't he call her, okay, menstruating woman, you have been healed, go in peace? ಓಕೆ, ರಕ್ತಸ್ರಾವದ ಸ್ತ್ರೀ, ದೇವರು ನೀನು ಗುಣವಾಗಿದ್ದೀನಿ, ಹೋಗ್ಬಿಡು ಅಂತ ಹೇಳಿಲ್ಲ. Because that was one more beauty of that shawl.
ಯಾಕಂದ್ರೆ ಅದು ಆ ಶಾಲ್ ಇನ್ನೊಂದು ವಿಶೇಷತೆ ಆಗಿದೆ. So now, if I have this beautiful sari, ನನಗೆ ಈ ಒಂದು ವಿಶೇಷವಾದ ಶಾರಿ ಇರೋದಾದ್ರೆ I will really love this shawl, right? This sari. ಈ ಸುಂದರವಾದ ಸಾರಿ ನಾನು ತುಂಬಾ ಪ್ರೀತಿಸ್ತೀನಿ. Who I will hand over the sari later? ನಾನು ಯಾರಿಗೆ ಈ ಸಾರಿಯನ್ನು ಕೊಡಬಹುದು? Daughter ಮಗಳಿಗೆ or daughter-in-law. ಇಲ್ಲ ಸೊಸೆಗೆ, ಬಾಳ ಅಂದ್ರೆ ಮಮ್ಮಿ ಕೊಡ್ಬೋದು. ಇಲ್ಲ ತಾಯಿ ಕೊಡಬಹುದು. ಒಂದ್ಸಲ ಹಾಕೊಂಡ್ ಕೊಡು ಮಮ್ಮಿ. ಅಲ್ಲ ಹೇಳ್ತೇವೆ, ಒಂದ್ಸಲ ಹಾಕೊಂಡ್ ಕೊಡು ಮತ್ ಕೊಡು. Okay. So but then the beauty about this shawl was not everybody could come and touch it. ಆದ್ರೆ ಈ ಶಾಲ್ ಸೌಂದರ್ಯತೆ ವಿಶೇಷತೆ ಏನಂದ್ರೆ ಅದನ್ನು ಯಾರು ಬಂದು ಮುಟ್ಟಲಿಕ್ಕೆ ಆಗಲ್ಲ. It was limited. ಅದು ಕೇವಲ ಸ್ವಲ್ಪ ಜನರಿಗೆ ಮಾತ್ರ ಇತ್ತು. Who were the people who were allowed to touch it? ಅದನ್ನ ಮುಟ್ಲಿಕ್ಕೆ ಯಾರಿಗೆ ಅನುಕೂಲತೆ ಇದೆ? Either your wife can touch it. ಇಲ್ಲ ನಿನ್ನ ಹೆಂಡತಿಯು ಮುಟ್ಟಬಹುದು. ಇಸ್ತ್ರಿ ಮಾಡಿ ಕೊಡ್ಬೇಕಲ್ಲ ಮತ್ತೆ, ಇಲ್ಲ ಹೆಂಗ್ ಹಾಕೋಬೇಕು ಅಲ್ಲ? Only your wife can touch it. ನಿನ್ನ ಹೆಂಡತಿ ಮಾತ್ರ ಮುಟ್ಟಬಹುದು. Or your daughter can touch it. ಇಲ್ಲ ಮಗಳು ಮಾತ್ರ ಮುಟ್ಟಬಹುದು. It doesn't say your mother can touch it. ತಾಯಿ ಮುಟ್ಟಬಹುದು ಅಂತ ಹೇಳಿಲ್ಲ. That is God's way teaching the men to be dependent on themselves and not their mothers. ಅದಕ್ಕೆ ದೇವರು ಪುರುಷರಿಗೆ ಕಲಿಸುವಂತದೇನೆಂದ್ರೆ ತಮ್ಮ ಮೇಲೆ ನಾವು ನಿಮ್ಮಲ್ಲಿ ನೀವ ಡಿಪೆಂಡ್ ನಾವು ಡಿಪೆಂಡ್ ಆಗಿರ್ಬೇಕು, ತಾಯಿ ಮೇಲಲ್ಲ ಅಂತ. Okay, so only wife and daughter could touch this shawl. So only wife and daughter could touch this shawl. ಯಾಕೆ ಈ ಶಾಲ್ ಅನ್ನ ಮಗಳು ಮಾತ್ರ ಮುಟ್ಟಬಹುದು? Of course now she's not a wife. ಅವಳು ಹೆಂಡತಿ ಅಲ್ಲ. But now God had made her capable to become a wife. ಸೊ ಈಗ ಅವಳು ಹೆಂಡತಿ ಆಗ್ಲಿಕ್ಕೆ ದೇವರು ಯೋಗ್ಯತೆಯನ್ನು ಕೊಟ್ಟಿದ್ದಾನೆ. Who will marry a woman who is having uterus problem? ಯಾರಿಗೆ ಯೂಟ್ರಸ್ ಪ್ರಾಬ್ಲಮ್ ಅಂತ ಸ್ತ್ರೀಯನ್ನ ಯಾರು ಮದುವೆ ಆಗ್ತಾರೆ? If anyone is having some mass or tumor in this uterus, she will not have children. ಬೇಡ. ಈ ಯೂಟ್ರಸ್ ಅಲ್ಲಿ ಏನಾದ್ರೂ ಒಂದು ಗಡ್ಡೆ ಇರೋದಾದ್ರೆ ಇಲ್ಲ ಕ್ಯಾನ್ಸರ್ ಇರೋದಾದ್ರೆ ಇವಾಗ ಮಕ್ಕಳಾಗಲ್ಲ ಅಂತ ಯಾರು ಮದುವೆ ಆಗಲ್ಲ. And that is why he turned and told her, daughter, go in peace. ಅದಕ್ಕೆ ತಿರುಗಿ ಅವಳು ಹೇಳಿದಾನೆ, ಮಗಳೇ ಸಮಾಧಾನದಿಂದ ಹೋಗು. Basically he told her ಸಾಧಾರಣವಾಗಿ ಆತನು ಹೇಳಿದಾನೆಂದ್ರೆ, what he told her was, I have restored you. ನಾನು ತಿರುಗಿ ನಿನ್ನನ್ನು ಕಟ್ಟಿದ್ದೇನೆ. All the year the locust ate. ನೀವು ಇರುವಂತ ಇಷ್ಟು ವರ್ಷಗಳ ಪರಿಸ್ಥಿತಿಯು ಈ ಮಿಡತೆ ನಿಂದ ಇದು ಏನಂತದ the locust ate your good years. Your locust ate. Locust from book of ಮಿಡತೆ, Joel. ಮಿಡತೆ. Yeah, so whatever you have lost, ನೀವು ಏನೇನ್ ಕಳ್ಕೊಂಡಿದಿರೋ I have restored it. ತಿರುಗಿ ನಾವು ಕೊಟ್ಟಿದ್ದೇನೆ. Whatever you were defeated for, ನೀವು ಎದರಲ್ಲೂ ಸೋತ್ ಹೋಗಿದ್ರೋ I have restored it. ತಿರುಗಿ ಕೊಟ್ಟಿದ್ದೇನೆ. Whatever you didn't get happiness, ನೀವು ಯಾವ್ದ್ರಲ್ಲಿ ಸಂತೋಷ ಸಿಗುತ್ತದೋ, ಏನು ಸಿಕ್ಕಿಲ್ಲ, ಸಂತೋಷ ಸಿಗಲ್ವೋ, wherever you had sadness, ಎಲ್ಲೆಲ್ಲಿ ದುಃಖ ಇತ್ತೋ, wherever you had sickness, ಎಲ್ಲಿ ರೋಗ ಇತ್ತೋ, it has been changed. ಅದು ಮಾರ್ಪಾಟಾಗಿದೆ. Healing, ಗುಣ, happiness, ಸಂತೋಷ, joy, ಸಮಾಧಾನ, and peace forever. ನಿರಂತರ ಸಮಾಧಾನ. I, the Prince of Peace, ನಾನು ಸಮಾಧಾನ ಕರ್ತನು, I have given you. ನಾನು ನಿನಗೆ ಕೊಟ್ಟಿದ್ದೇನೆ. Rejoice. ಸಂತೋಷಗೊಳಿಸು. Rejoice, for I have restored you. ಉಲ್ಲಾಸಿಸು, ನಾನು ನಿನ್ನನ್ನು ತಿರುಗಿ ಕಟ್ಟಿದ್ದೇನೆ. That is the capacity that one touch of Christ brings in our life. ನಮ್ಮ ಜೀವನದಲ್ಲಿ ಯೇಸುವಿನ ಒಂದು ಮುಟ್ಟೋದ್ರಿಂದ ಬರುವಂತ ಮಾರ್ಪಾಟುಗಳಿವೆ. So I see this particular woman. ನಾನು ಈ ಪ್ರತ್ಯೇಕವಾದ ಸ್ತ್ರೀಯನ್ನು ನೋಡೋದಾದ್ರೆ I see that she went ahead from that place. ಆ ಒಂದು ಸ್ಥಳದಿಂದ ಮುಂದಕ್ಕೆ ಹೋಗಿ Then she must have testified to n number of people, I am healed. ನಾನು ಅನೇಕ ಜನರಿಗೆ ಹೋಗಿ ಹೇಳಿರಬಹುದು, ನಾನು ಗುಣವಾಗಿದ್ದೇನೆ. The same woman who was hiding and not telling people for 12 years that I am impure, I am unclean, now she is going declaring, I am healed because of this Jesus of Nazareth. ಯಾವ ಸ್ತ್ರೀ 12 ವರ್ಷಗಳ ಕಾಲ ಯಾರಿಗೂ ಹೋಗಿ ನಾನು ಅಶುದ್ಧಳು ಅಪವಿತ್ರಳಾಗಿದ್ದೆ ಅಂತ ಹೇಳಲಿಕ್ಕೆ ಆಗ್ಲಿಲ್ವೋ, ಆ ಸ್ತ್ರೀ ಈಗ
ಈ ನಜರೇತನಾದ ಯೇಸುವಿನಿಂದ ನಾನು ಗುಣ ಹೊಂದಿದ್ದೇನೆ, ಶುದ್ಧವಾಗಿದೆ ಅಂತ ಹೇಳಿದ್ರು. She became a walking and talking testimony. ಅವಳೆಲ್ಲರೂ ನಡೆದಾಡುವಂತ ಒಂದು ಸಾಕ್ಷಿಯಾಗ್ಬಿಟ್ಟಳು. I also imagine that she became a wife. ನಾನು ಹಾಗೆ ಯೋಚನೆ ಮಾಡ್ತಾ ಇದ್ದೆ, ಅವಳು ಹೆಂಡತಿನೂ ಆಗಿರಬಹುದು. And the generation that came from her year after, she taught and told everyone about Jesus. ಅವಳಿಂದ ಬಂದ ತನ್ನ ಸಂತತಿಯನ್ನು ಅವಳು ದೇವರು ಮಾಡಿದ ಕಾರ್ಯಗಳನ್ನು ಹೇಳಿ ನಡೆಸಿರಬಹುದು. So God knows how to do things just right at the root level. ದೇವರು ಯಾವ ರೀತಿಯಲ್ಲಿ ಈ ಕಟ್ಟಕಡೆಯಲ್ಲಿ ಯಾವ ರೀತಿಯಲ್ಲಿ ಕಾರ್ಯ ಮಾಡಬಹುದು ಅಂತ ಹೇಳಿ ಗೊತ್ತಿದೆ. He knows how to take care of the fruit even before it has started getting conceived. ಇನ್ನು ಆ ಫಲ ಬರೋದಕ್ಕಿಂತ ಮುಂಚೆನೆ ಯಾವ ರೀತಿಯಲ್ಲಿ ಫಲವನ್ನು ಮಾಡ್ಬೇಕಂತ ದೇವ್ರಿಗೆ ಗೊತ್ತಿದೆ. What a mighty God, right? ಎಂತ ಬಲವುಳ್ಳ ದೇವರು ನಮ್ಮ ದೇವರು. Let me encourage you. ನಾನು ನಿಮ್ಮನ್ನು ಪ್ರೋತ್ಸಾಹಿಸಲಿಕ್ಕೆ ಇಷ್ಟಪಡ್ತೇನೆ. Each and every one of you, ನೀವು ಒಬ್ಬೊಬ್ಬರು, men or women, ಪುರುಷರಾಗ್ಲಿ ಸ್ತ್ರೀಯರಾಗ್ಲಿ, whoever it is, ಯಾರೇ ಆಗಿರ್ಲಿ, when you become a walking and talking testimony of God, ನಾವು ಮಾತನಾಡುವಂತ ನಡೆದಾಡುವಂತ ಸಾಕ್ಷಿಯಾಗಿದ್ರೆ, His uniqueness, ಆತನ ವಿಶೇಷತೆ, His authority, ಆತನ ಅಧಿಕಾರವು, His power, ಆತನ ಶಕ್ತಿಯು, His purity, ಆತನ ಪವಿತ್ರತೆಯು, and His status of being most high ಎಲ್ಲದಕ್ಕಿಂತ ಉನ್ನತವಾಗಿರುವಂತಹ ಆತನ ಸ್ಟೇಟಸ್ will flow from you. ನಮ್ಮಿಂದ ಹೊರಡುತ್ತದೆ, ನಮ್ಮಿಂದ ಹರಿಯುತ್ತದೆ. There is no deficit. ಅದ್ರಲ್ಲಿ ಯಾವ ಕೊರತೆ ಇರಲ್ಲ. In the name of Jesus, ಯೇಸುವಿನ ನಾಮದಲ್ಲಿ be encouraged, ಪ್ರೋತ್ಸಾಹ ಹೊಂದಿಕೊಳ್ಳಿರಿ. because hereafter you are about to touch the garment of Jesus. ಯಾಕಂದ್ರೆ ಇದಾದ್ಮೇಲೆ ನಾವು ಕ್ರಿಸ್ತನ ಅಂಗಿ ಅಂಚನ ಮುಟ್ಲಿಕ್ಕಿದ್ದೇವೆ. One more unique thing about this shawl was, ಈ ಶಾಲಿನ ಬಗ್ಗೆ ಇನ್ನೊಂದು ವಿಶೇಷತೆ ಏನಂದ್ರೆ, it was made of wool. ಅದು Wool. ಬೊನ್ನಿಯಿಂದ, I don't know Kannada word. what do you say? Wool. Sweater Yeah, I know, but wool ರೀ. Woolen ಉಲ್ಲಿನಿಂದ ಮಾಡಲ್ಪಟ್ಟಿದೆ. woolen ಬಟ್ಟೆಯಿಂದ ಮಾಡಿದ್ದದು ಶಾಲ್ ಇತ್ತು. ಸೊ wool ಯಾರು ಕೊಡ್ತಾರ ನಮ್ಗೆ? Sheep. What is Jesus called? Sheep. The lamb. He is the shepherd, but he is also the lamb who was sacrificed for us. ಆತನು ಕುರುಬನೂ ಆಗಿದ್ದಾನೆ, ಆತನು ಕುರಿಯೂ ಆಗಿದ್ದಾನೆ. So wear this wool over you, ಈ ಒಂದು ಉಲ್ಲನ್ನು ಹಾಕೊಳ್ಳೋಣ, because it was specially designed for you. ಯಾಕಂದ್ರೆ ನಮಗಾಗಿ ಅದು ತಯಾರಿಸಲ್ಪಟ್ಟಿದೆ. Every cord of your life is named in the name of Jesus. ನಮ್ಮ ಜೀವನ ಪ್ರತಿ ಬಳ್ಳಿಯೂ ಆತನ ನಾಮದಲ್ಲಿ ಸಿಕ್ಕಲ್ಪಟ್ಟಿದೆ. Let us pray. ಪ್ರಾರ್ಥಿಸೋಣ. Can we sing a song? ಒಂದು ಚಿಕ್ಕ ಹಾಡು ಹಾಡ್ಕೊಳ್ಳೋಣವಾ? ವರ್ಷಿಪರ್ ಯಾರು ಅದಾರ? ಬರ್ತೀರಿ? ನಾ ಅಷ್ಟು ಚಲೋ ಸಿಂಗರ್ ಇಲ್ಲ ಅದಕ್ಕೆ. Let us sing, worship the Lord, and just remember that despite of everything that He has done, and despite how we have been running away from Him, He still comes to us with this loving garment of His. ಸೊ ನಾವು ಹೊಂದಿಕೊಳ್ಳದಂತ ಪರಿಸ್ಥಿತಿಗಳಲ್ಲಿ ಯಾವುದೇ ಸ್ಥಿತಿಯಲ್ಲಿದ್ದರೂ ಇನ್ನೂ ಆತನು ಈ ಶಾಲನ್ನು ತೆಗೆದುಕೊಂಡು ನಮ್ಮ ಬಳಿಗೆ ಬರ್ತಾ ಇದ್ದಾನೆ. So let us give glory and give our thanksgiving, for He has been the loving Father, loving friend, and loving companion that we could ever think of. ಆತನು ಪ್ರೀತಿಸುವ ತಂದೆಯಾಗಿಯೂ ಪ್ರೀತಿಸುವ ಸ್ನೇಹಿತನಾಗಿಯೂ ಎಲ್ಲಾ ಪರಿಸ್ಥಿತಿಗಳಿಯೂ ನಮ್ಮೊಂದಿಗೆ ಇರುವಂತಹ ದೇವರನ್ನ ನಾವು ಕೊಂಡಾಡೋಣ, ಮಹಿಮೆ ಪಡಿಸೋಣ.
योग्यता से बढ़ के दिया, मैं अपनी दया से तूने मुझे मांगने से ज्यादा मिला मुझे। आभारी हूँ प्रभु मैं, मांगने से ज्यादा मिला मुझे। आभारी हूँ प्रभु मैं। धन्यवाद के साथ स्तुति गाऊंगा, यीशु मेरे खुदा, उपकार तेरे हैं बेशुमार, कोटि कोटि स्तुति धन्यवाद। Glory Lord. कोटि कोटि स्तुति धन्यवाद। Thank you, Lord, Jesus. we thank you for each and everything that you have been doing in our lives, O Lord. ದೇವರೇ, ನಮ್ಮ ಜೀವನದ ಎಲ್ಲಾ ಕಾರ್ಯಗಳನ್ನು ನೆನೆಸುತ್ತಾ ನಿಮಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. Yes, Lord, we are so unworthy of your forgiveness, O Lord. ನಿಮ್ಮ ಕ್ಷಮೆಗೆ ನಾವು ಬಹಳಷ್ಟು ಅಯೋಗ್ಯರಾಗಿದ್ದೇವೆ. Yes, Lord, we do not know what we lose when we are not in touch of you, O Lord. ನಾವು ನಿಮ್ಮ ಮುಂದೆ ಇಲ್ಲದೆ ಇರುವಾಗ ಏನನ್ನು ಕಳ್ಕೊಳ್ತಾ ಇದ್ರೂ ನಮ್ಗೆ ಗೊತ್ತಾಗ್ತಾ ಇಲ್ಲ. For each and every trial and problem that you have given us, O Lord, ಪ್ರತಿ ಸಮಸ್ಯೆಗೂ ಶೋಧನೆಗೂ ಕರ್ತನೆ ನೀನು ಕೊಟ್ಟಿದ್ದೀಯ. we give you glory for those issues, O Lord. ಅವೆಲ್ಲ ಸಮಸ್ಯೆ ನೆನೆಸುತ್ತಾ ನಿಮಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. And we recognize that how you have never left us, O Lord. ನೀವು ನಮ್ಮನ್ನು ಬಿಡದೇ ಇರುವಂತ ರೀತಿಯನ್ನು ನೆನೆಸಿ ನಿಮಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. How you teach us that only the joy that comes from you is when we depend on you, O Lord. ನಮಗೆ ಕಲಿಸುವಂತ ರೀತಿಯನ್ನ ನಿಮ್ಮಿಂದ ಮಾತ್ರ ನಮಗೆ ಸಮಾಧಾನ ಸಿಗ್ತಾ ಇದೆ. ಅದಕ್ಕಾಗಿ ಒಂದು ಸಲ್ಲಿಸುತ್ತೇವೆ. Yes, Lord, how you touched this menstruating woman, O Lord. ಯಾವ ರೀತಿಯ ರಕ್ತಸ್ರಾವದ ಸ್ತ್ರೀಯನ್ನು ಮುಟ್ಟಿದೆಯೋ ತಂದೆಯೇ, Give us that power and authority and cleanliness from that tassel, O Lord. ಆ ಒಂದು ಗೊಂಡೆಯಿಂದ ಬರುವಂತಹ ಶಕ್ತಿಯನ್ನ, ಅಧಿಕಾರವನ್ನ, ಪವಿತ್ರತೆ ನಮಗೂ ದಯಪಾಲಿಸು. Let our lives be a walking, talking example wherever we go, O Lord. ನಾವು ಎಲ್ಲೆಲ್ಲಿ ಹೋದರೂ ಕರ್ತನೆ, ನಮ್ಮ ಜೀವನವು, ನಮ್ಮ ನಡೆದಾಡುವಂತ ಸಾಕ್ಷಿಯಾಗಿರಲಿ. In our houses, O Lord, in our neighborhood, O Lord, ನಮ್ಮ ಕುಟುಂಬಗಳಲ್ಲಿ, ನಮ್ಮ ನೆರೆಯವರ ಮಧ್ಯದಲ್ಲಿಯೂ, in our friends and family, O Lord, ನಮ್ಮ ಸ್ನೇಹಿತರು ಸಂಬಂಧಿಕರ ಮಧ್ಯದಲ್ಲಿಯೂ, in our working place, O Lord. ನಾವು ಕೆಲಸ ಮಾಡುವಂತ ಸ್ಥಳಗಳಲ್ಲಿಯೂ Let each and every corner be filled with your name, O Lord, ಎಲ್ಲಾ ಅಂಗಿ ಅಂಚುಗಳಲ್ಲಿ ಕರೆದು ನಿಮ್ಮ ಪ್ರಸನ್ನತೆ ತುಂಬಿರಲಿ. because everything here belongs to you, O Lord Jesus. ಯಾಕಂದ್ರೆ ಎಲ್ಲವೂ ನಿನಗೆ ಮಾತ್ರ ಸಮರ್ಪಿತವಾಗಿದೆ ತಂದೆ. Yes, Lord, you fill us with more and more compassionate. ಕರ್ತನೆ, ಇನ್ನೂ ಅಧಿಕ ಕೃಪೆಯಿಂದ ನಾವು ತುಂಬಿಸಪ್ಪ. Yes, Lord, you fill us with your grace and mercy, O Lord, ನಿಮ್ಮ ಕೃಪೆಯಿಂದ, ಪ್ರೀತಿಯಿಂದ ನಮ್ಮ ತುಂಬಿಸು ಕರ್ತನೆ. because we are humans, O Lord. It is impossible for us to be clean, O Lord, ನಾವು ಪವಿತ್ರವಾಗಿರ್ಲಿಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ನಾವು ಮನುಷ್ಯರಾಗಿದ್ದೀವಿ ತಂದೆ. but only through your grace, ಅದು ಕೇವಲ ನಿಮ್ಮ ಕೃಪೆಯಿಂದ ಮಾತ್ರ which will prove to be sufficient, O Lord. ನಮಗೆ ಸಾಕಷ್ಟು ಆಗಿದೆ ಅಂತ ನಾವು ತೋರಿಸುತ್ತದೆ. So we ask for you to take over our lives, O Lord. ನಮ್ಮ ಜೀವನ ನಿಮ್ಮ ಕೈಯಲ್ಲಿ ತೆಗೆದುಕೊಳ್ಳಿಕ್ಕೆ ಕೇಳ್ಕೊಳ್ತಾ ಇದ್ದೇವೆ. Fill us with your grace, O Lord. ನಿಮ್ಮ ಕೃಪೆಯಿಂದ ನಮ್ಮನ್ನು ತುಂಬಿಸಪ್ಪ. Equip us ನಮ್ಮ ಬಲಪಡಿಸು, so that we can multiply your kingdom, O Lord. ನಾವು ನಿಮ್ಮ ರಾಜ್ಯವನ್ನು ವಿಸ್ತರಿಸುವಂತೆ ಕೃಪೆ ತೋರಿಸು. Yes, Lord, you fill us with your joy, ನಿಮ್ಮ ಸಂತೋಷದಿಂದ ನಮ್ಮ ತುಂಬಿಸು, so that we can go and declare everywhere that how how beautiful you are. ನೀವು ಎಷ್ಟು ಸುಂದರವಾಗಿದೆ ಅಂತ ನಾವು ಎಲ್ಲಾ ಕಡೆಗಳಲ್ಲಿ ಹೋಗುವಂತ ಕೃಪೆಯಿಂದ ದಯಪಾಲಿಸು. Yes, Lord, you show your never ending mercy over us, O Lord. ಕೊನೆಯಾಗದಿರುವಂತ ಕೃಪೆಯನ್ನು ನಮ್ಮೆಲ್ಲರಿಗೂ ತೋರಿಸು ಕರ್ತನೆ. I pray for this church, O Lord. ಈ ಒಂದು ಸಭೆಗಾಗಿ ಪ್ರಾರ್ಥಿಸ್ತಾ ಇದ್ದೇನೆಪ್ಪ. I pray for Richard Pastor, O Lord. ರಿಚರ್ಡ್ ಪಾಸ್ಟರ್ ಅವರಿಗೆ ಪ್ರಾರ್ಥಿಸ್ತಾ ಇದ್ದೇನೆ. I pray for this congregation, O Lord. ಈ ಒಂದು ಸಭೆಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ. As we stand and listen and see how you are doing your wonderful work over here, O Lord. ನಾವಿಲ್ಲಿ ನಿಂತು ನೋಡ್ತಾ ಇದ್ದೇವೆ, ನೀವು ಯಾವ ರೀತಿಯಲ್ಲಿ ನಿಮ್ಮ ಕಾರ್ಯಗಳನ್ನು ಈ ಸಭೆಯಲ್ಲಿ ಮಾಡ್ತಾ ಇದ್ದೀರಾ ಅಂತ. I ask you to
multiply the talent and skill the pastor has over here, ಇರುವ ಸಭಾಪಾಲಕರಿಗೆ ಇರುವಂತ ಕೌಶಲ್ಯಗಳನ್ನು ಗುಣಪಡಿಸು ಕರ್ತನೆ. so that more and more people will come to your glory, O Lord. ಅದರ ಮುಖಾಂತರ ಇನ್ನೂ ಅನೇಕ ಜನರು ನಿಮ್ಮಲ್ಲಿ ಬರಲಿ ಅಪ್ಪ. Bless this church with the extension, Lord. ಈ ಸಭೆಯನ್ನ ವಿಸ್ತರಣೆಯ ಮೂಲಕ ನೀವು ಆಶೀರ್ವದಿಸು. Let the width and breadth of this church turn into a bigger hall, O Lord. ಇದರ ಉದ್ದವು ಅಗಲಕ್ಕೆ ಒಂದು ದೊಡ್ಡ ಹಾಲ್ ತರ ಮಾರ್ಪಾಟಾಗಲಿ ಕರ್ತನೆ. I especially pray for this anointed worshipers, O Lord. ನಾ ವಿಶೇಷವಾಗಿ ಅನಾಯಿಂಟ್ ಆದ ವರ್ಷಿಪರ್ಸ್ಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ. Each and every word that they sing for you, O Lord, ಅವರು ಆಡುವಂತ ಪ್ರತಿ ಪದಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ. let it add more and more testimony in people who are standing over here for your ಇಲ್ಲಿರುವ glory. ಎಲ್ಲಾ ಜನರಲ್ಲಿಯೂ ಕರ್ತನೆ ಒಂದು ದೊಡ್ಡ ಸಾಕ್ಷಿಯನ್ನು ಬಲಪಡಿಸಲಿಯಪ್ಪ. Each and every song that they are singing, let it bring transformation, O Lord. ಅವರು ಆಡುವಂತ ಪ್ರತಿಯೊಂದು ಹಾಡಿನ ಮುಖಾಂತರ ಎಲ್ಲರ ಜೀವನದಲ್ಲಿ ರೂಪಾಂತರ ಬರಲಿ ಕರ್ತನೆ. Fill each and every soul over here, ಪ್ರತಿ ಆತ್ಮವನ್ನು ತುಂಬಿಸಪ್ಪ. that each and every person will go and bring more to people, O Lord. ಅವರು ಹೋಗಿ ಇನ್ನು ಅನೇಕರ ಜನರನ್ನು ಕರೆದುಕೊಂಡು ಬರುವಂತ ಕೃಪೆಯಿಂದ ದಯಪಾಲಿಸು. In the name of mighty Lord Jesus, ಯೇಸುವಿನ ಸರ್ವಶಕ್ತಿಯ ನಾಮದಲ್ಲಿ we ask and receive, O Lord. ನಾವು ಬೇಡಿ ಹೊಂದಿದ್ದೇವೆ ತಂದೆ. Amen, amen. ಆಮೆನ್ ಆಮೆನ್. I thank Pastor Richard and the church and the congregation for this opportunity. ಪಾಸ್ಟರ್ ರಿಚರ್ ಅವರಿಗೂ ಮತ್ತು ಇರುವ ಎಲ್ಲಾ ಸಭಿಕರಿಗೂ ಈ ಸಭೆಗೆ ನಾನು ಕೊಟ್ಟಿರುವ ಅವಕಾಶಕ್ಕಾಗಿ ವಂದನೆ ಸಲ್ಲಿಸುತ್ತೇನೆ. And I also thank Vijay brother to come and help me with the translation. ಈ ಒಂದು ಭಾಷಾಂತರಕ್ಕೆ ಸಹಾಯ ಮಾಡಿದ ವಿಜಯ್ ಅವರು ವಂದನೆಗಳು. He is an excellent teacher and preacher of word of God. ನಿಮ್ಗೆ ಅರ್ಥ ಆಗಿದೆಯಲ್ಲ? ಇವರು ತುಂಬಾ ಒಳ್ಳೆ ಬೋಧಕರು, ಆಮೇಲೆ ಟೀಚರು ವರ್ಡ್ ಆಫ್ ಗಾಡ್. ಆಲ್ ಗ್ಲೋರಿ ಟು ಗಾಡ್ ಆಕ್ಚುಲಿ. Yeah, and I just want him to talk here for more 2 minutes about his ministry. I want you to specially tell about the micro evangelism, Sure, sister. what you are going to start. Yeah. So that if anyone is interested, they are really doing a wonderful job. Even I listen to their Bible study every week and I try to get more insight and knowledge from it. ಚಿನ್ನ ಬಾಬು ಬ್ರದರ್ ಆಮೇಲೆ ಇವರು ಇಬ್ರು ಕೂಡಿ ಮಾಡ್ತಾರೆ. ಏನ್ ಮಾಡ್ತಾರೆ ಅಂತ ಅವ್ರು ಹೇಳ್ತಾರೆ ಇವಾಗ. ಓಕೆ ಸಿಸ್ಟರ್, ಥ್ಯಾಂಕ್ ಯು ವೆರಿ ಮಚ್. ಸ್ಟಾಪ್ ದಿಸ್. Yeah. ಆಲ್ಸೋ ಸಣ್ಣ ಒಂದು ಇದು ವಿಷಯ ಏನಂದ್ರೆ, ನಂದೊಂದು ಯೂಟ್ಯೂಬ್ ಚಾನಲ್ ಇದೆ, ಡಾಕ್ಟರ್ ಸುಚಿತಾ ಹಳ್ಳಿ ಅಂತ. ಇನ್ಸ್ಟಾಗ್ರಾಮಲ್ಲಿನೂ ಡಾಕ್ಟರ್ ಸುಚಿತಾ ಹಳ್ಳಿ ಅಂತ ಇದ್ದೀನಿ, ಅಲ್ಲಿ ಫಾಲೋ ಮಾಡಿ. ಎವ್ರಿ ಟ್ಯೂಸ್ಡೇ ನಾನು ಫೇತ್ ಸೀರೀಸ್, ಅಂದರೆ ದೇವರಲ್ಲಿ ನಾವು ಹೆಂಗೆ ನಂಬಿಕೆ ಜಾಸ್ತಿ ಮಾಡಿಕೊಂಡು ನಮ್ಮ ನಂಬಿಕೆ ಹೆಚ್ಚಿಗೆ ಮಾಡ್ಕೋಬೇಕು ಅದ್ರ ಬಗ್ಗೆ ಹೇಳ್ತೀನಿ. ಸೊ ನನ್ನ ಹೆಸರು ನೀವು ಸರ್ಚ್ ಮಾಡಿದರೆ ಡಾಕ್ಟರ್ DR ಸುಚಿತಾ ಹಳ್ಳಿ ಅಂತ ನೋಡಿದ್ರೇನು ಅಲ್ಲಿ ಸಿಗುತ್ತೆ. ಸಿಗಲಿಲ್ಲ ಅಂದರೆ ರೀಟಾ ಸಿಸ್ಟರಿಗೆ ಕಾಂಟ್ಯಾಕ್ಟ್ ಮಾಡಿ. It was really a wonderful sermon. ನನಗೆ ಬಹಳ ನಂದು ಹೇಳೋಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತೀನಿ. ಈ ಪ್ರಸಂಗದಲ್ಲಿ ನನಗೆ ತುಂಬಾ ಟಚ್ ಆಗಿದೆ ಏನಂದ್ರೆ, the woman who was not eligible to become a wife Became she became a eligible. wife. Yeah. God turned one complete life. There was one touch just ವಿಶೇಷತೆ ಅಂದ್ರೆ really I am really blessed sister. Thank you very much. Okay, ನಾನು ನನ್ನ ಫ್ರೆಂಡ್ ಸೇರಿ ಆ ಚಿನ್ನ ಬಾಬು ಅಂತ ಹೇಳಿ we run a small ministry called G2R. G2R ಅಂದ್ರೆ Genesis to Revelation program. So really we were teaching book by book. ಒಂದು ಬೈಬಲ್ ಸ್ಟಡಿ ಆನ್ಲೈನ್ ಬೈಬಲ್ ಸ್ಟಡಿ ನಡೆಸ್ತಾ ಇದ್ವಿ. ಬುಕ್ ಬೈ ಬುಕ್ ಟೀಚ್ ಮಾಡ್ಕೊಳ್ತಾ ಬಂದಿದ್ವಿ. ಹಳೆಯ ಒಡಂಬಡಿಕೆ ಮುಗಿಸಿದ್ವಿ. ಈಗ ಹೊಸ ಒಡಂಬಡಿಕೆಯಲ್ಲಿ we are teaching every Monday and Tuesday evening 8 to 9 ಗೂಗಲ್ ಮೀಟ್ ಅಲ್ಲಿ ನಡೆಯುತ್ತೆ. ನನಗೆ ಇಂಟ್ರೆಸ್ಟ್ ಇದ್ರೆ ನಾನು ಹೇಳ್ಬೋದು, ನಂಬರ್ ತಗೋಬಹುದು, ಜಾಯ್ನ್ ಆಗ್ಬೋದು. ಎರಡನೇದು ಈ ಏಪ್ರಿಲ್ 14ರಿಂದ ಒಂದು ಕೋರ್ಸ್ ಸ್ಟಾರ್ಟ್ ಮಾಡ್ತಾರೆ, ಮೈಕ್ರೋ ಇವ್ಯಾಂಜಲಿಸಮ್ ಅಂದ್ರೆ ಯಾವ ರೀತಿ ಸುವಾರ್ತೆ ಸಾರಬೇಕು ಎಲ್ಲರಿಗೂ, ಬೀದಿಯಲ್ಲಾಗ್ಲಿ, ಹಳ್ಳಿಯಲ್ಲಾಗ್ಲಿ, ಇಲ್ಲ ಫ್ರೆಂಡ್ಸ್ಗಾಗ್ಲಿ, ಇಲ್ಲ ಅನ್ಯ ಜನರಿಗಾಗ್ಲಿ, ವರ್ಕ್ ಮಾಡೋ ಕಡೆ ಆಗ್ಲಿ, ಸಂಬಂಧಿಕರಿಗಾಗ್ಲಿ, ಎಲ್ಲರಿಗೂ ಯಾವ ರೀತಿಯಲ್ಲಿ ಸುವಾರ್ತೆ ಸಾರಬಹುದು ಅಂತ ಹೇಳಿ ಕಂಪ್ಲೀಟ್ಲಿ ಅವ್ರ ಮೈಕ್ರೋ ಇವ್ಯಾಂಜಲಿಸಮ್ ಮೇಲೆ. ಯೇಸು ಸ್ವಾಮಿ ಅವ್ರ ಕಾಲದಲ್ಲಿ ಹೇಗೆ ಸುವಾರ್ತೆ ಸಾರಿದ್ರು, ಆದಿ ಸಭೆ ಹೇಗೆ ಸಾರಿತ್ತು, ಶಿಷ್ಯರು ಹೇಗೆ ಸಾರಿದ್ರು, ಸೊ ನಾವು ಹೇಗೆ ಸಾರಬೇಕು, ಅದರ ಫೌಂಡೇಶನ್ ಏನು, ಅದರ ಬಿಬ್ಲಿಕಲ್ ಪ್ರಿನ್ಸಿಪಲ್ಸ್ ಏನು, ಪ್ಲಸ್ ಡಿಜಿಟಲಿ ಹೇಗೆ ಸಾರಬಹುದು ಅಂತೇಳಿ ಈ ಒಂದು ಕೋರ್ಸ್ ಮಾಡ್ತಾ ಇದ್ದೀವಿ. ಒಂದು 1 year ಕೋರ್ಸ್, ಇದರಲ್ಲಿ 4 ಹಂತಗಳಲ್ಲಿ ಟೀಚ್ ಮಾಡ್ತಾ ಇದ್ದೀವಿ. ಇಟ್ ಈಸ್ ಲೈಕ್ ಎ ಸರ್ಟಿಫೈಡ್ ಕೋರ್ಸ್
ಇದರಲ್ಲಿ ಮಿಷನರಿ ಬಯೋಗ್ರಫೀಸ್ ಅನ್ನು ಟೀಚ್ ಮಾಡ್ತಾ ಇದ್ದೀವಿ. ಸ್ಟಾರ್ಟಿಂಗ್ ಅದರಿಂದ ಡಾಕ್ಟರ್ ಅವರು ಅದನ್ನು ಟೀಚ್ ಮಾಡ್ತಾರೆ. ಇನ್ನು ರಿನೌನ್ ಸ್ಪೀಕರ್ಸ್ ಅನ್ನ ನಾವು ಹುಡುಕಿ ಒಟ್ಟು ಯಾರು ಚೆನ್ನಾಗಿ ಟೀಚ್ ಮಾಡ್ಲಿಕ್ಕಾಗುತ್ತೆ, ಯಾರು ನಿಜವಾಗ್ಲೂ ಅವರಿಂದ ಅನೇಕ ಜನರು ಕಲಿಯಬಹುದು, ಇದೆಲ್ಲ ಉದ್ದೇಶ ಮಾಡೋದು ಒಂದೇ ಏನಂದ್ರೆ ಎಲ್ಲಾ ವಿಶ್ವಾಸಿಗಳು ಆತ್ಮಗಳನ್ನ ರಕ್ಷಿಸುವರಾಗಬೇಕು. ಎಲ್ಲರೂ ಸುವಾರ್ತೆ ಸಾರೋದು, ಆತ್ಮ ರಕ್ಷಿಸೋದು ಕೇವಲ ಪಾಸ್ಟರ್ ಕೆಲಸ ಮಾತ್ರ ಅಲ್ಲ, ಇಲ್ಲ ಸೇವಕ ಕೆಲಸ ಮಾತ್ರ ಅಲ್ಲ, ಪ್ರತಿಯೊಬ್ಬರು ರಕ್ಷಣೆ ಹೊಂದಿದ್ದು ಇತರರನ್ನು ರಕ್ಷಿಸಲಿಕ್ಕೆ. ಯು ಆರ್ ಸೇವ್ ಟು ಸೇವ್ ಅದರ್ಸ್. ಈ ಉದ್ದೇಶ ಇಟ್ಟು ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ. 1 year ಕೋರ್ಸ್. ಪ್ರತಿ ಇದು ಆನ್ಲೈನ್ ಇರುತ್ತೆ. ವಾರಕ್ಕೆ ಒಂದೇ ಒಂದು ಕ್ಲಾಸ್ ಇರುತ್ತೆ. ಅದು 8 to 9 ಅಂದ್ರೆ ಎಲ್ಲರೂ ಲೀಜರ್ ಇದ್ದು ಟೈಮ್. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಆಮೇಲೆ ನಮ್ಗೆ ಭೇಟಿಯಾಗಿ ಇನ್ನೂ ಸ್ವಲ್ಪ ಮಾಹಿತಿ ಅದರ ಬಗ್ಗೆ ಕೊಡ್ತೀನಿ. ನಿಮ್ಮ ಗ್ರೂಪಲ್ಲಿ ಜಾಯಿನ್ ಮಾಡಿಸ್ತೀನಿ. ಅದರಲ್ಲಿ ಯು ಕ್ಯಾನ್ ಲರ್ನ್ ಎ ಲಾಟ್. ಉದ್ದೇಶ ನೆನ್ಪಿಡ್ರಿ, ಸಭೆಗಳನ್ನು ಕಟ್ಟೋದಿಲ್ಲ, ಸಭೆ ಕಟ್ಟೋದು ನಮ್ಮ ಇದರಲ್ಲಿಲ್ಲ. ಒಂದೇ ಒಂದೇನಂದ್ರೆ ಎಲ್ಲಾ ಸಭೆಗಳು ವಿಸ್ತರಣೆ ಆಗ್ರಿ. ಎಲ್ಲೆಲ್ಲಿ ಸಭೆಗಳಿಲ್ಲ ಅಲ್ಲಿ ಸಭೆಗಳು ಕಟ್ಟಲ್ಪಡಬೇಕು. ಎಲ್ಲೆಲ್ಲಿ ಸಭೆಗಳಿದಾವೋ ಅವು ಇನ್ಕ್ರೀಸ್ ಆಗ್ಬೇಕು, ದೊಡ್ಡವಾಗ್ಬೇಕು. ಈ ಹಾಲ್ ಚಿಕ್ಕದಿದೆಯಲ್ಲ, ಇಂಥ ಒಂದು 10 ಹಾಲ್ ಆಗ್ಬೇಕು, ದೊಡ್ಡದಾಗ್ಬೇಕು. ಅದು ಯಾರಿಗೆ ಸಾಧ್ಯ ಅಂದ್ರೆ ಪಾಸ್ಟರ್ ಅಂದ್ರೆ ಮಾತ್ರ ಅಲ್ಲ, ಇಡೀ ಸಭೆ. ಹಾಗೆ ಸಿಸ್ಟರ್ ಇರಲ್ಲ, ಈಚ್ ಒನ್ ಕ್ಯಾಚ್ ಒನ್, ಇಲ್ಲ ಈಚ್ ಒನ್ ಕ್ಯಾಚ್ ಟು. ಈಚ್ ಒನ್ ಕ್ಯಾಚ್ ಟು ನೀವು ಏನಾದ್ರು ಕಾಂಪೌಂಡಿಂಗ್ ಅಲ್ಲಿ ನೀವೇನು ಕ್ಯಾಲ್ಕುಲೇಟ್ ಮಾಡಿದ್ರೆ 1 ವರ್ಷದಲ್ಲಿ ನಿಮ್ಮ ಸಭೆ ಇಂಥವು 10 ಬೇಕು. ರೈಟ್? ನಾವೆಲ್ಲರೂ ನಾವು ರಕ್ಷಣೆ ಹೊಂದಿತ್ತು ಟೈಮ್ ಪಾಸ್ ಮಾಡ್ಲಿಕ್ಕಲ್ಲ, ಇತರರನ್ನು ರಕ್ಷಿಸಲಿಕ್ಕೆ. ಸೊ ನೆಕ್ಸ್ಟ್ ವೀಕ್ ಬರಬೇಕಾದ್ರೆ ಪ್ರೇಯರ್ ಮಾಡ್ರಿ. ಈ ವರ್ಷದಲ್ಲಿ ನಿಮ್ಮ ಸಭೆಯಲ್ಲಿ ನಿಮ್ಮ ಮುಖಾಂತರ ಮಿನಿಮಮ್ 5 ಜನ ಬರಬೇಕು. ಒಬ್ಬರಿಂದ 5 ಜನ ನೀವೇನೋ ತರೋದಾದ್ರೆ ನಿಮ್ಮ ಸಭೆ ಎಲ್ಲೋ ಹೋಗುತ್ತೆ, ನೀವೇ ಯೋಚನೆ ಮಾಡಿ. ಸೊ ಆ ರೀತಿಯ ದೇವರನ್ನು ಆಶ್ರಯಿಸಿ ಇಂಟ್ರೆಸ್ಟ್ ಇದ್ದವರು ನನ್ನ ಭೇಟಿಯಾಗಿ ಐ ಗಿವ್ ಮೈ ನಂಬರ್. ಜಸ್ಟ್ ಯು ಕ್ಯಾನ್ ಜಾಯಿನ್ ದಿಸ್ ಅಂಡ್ ಲರ್ನ್ ಪ್ಯೂರ್ ವರ್ಡ್ ಆಫ್ ಗಾಡ್. No doctrines, no traditions, nothing, only pure word of God. Thank you very much.